ಜೋರಾಗಿ ಮಾಡಿ. ನೇರ ಪ್ರಸಾದದಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಆರಾಧನೆ ಮಾಡಿ ದೇವರಿಗೆ ಸ್ತೋತ್ರ ಬಲಿ ಮಾಡುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಪ್ರೀತಿ ಮಾಡುವೆ, ಪ್ರೀತಿ ಮಾಡುವೆ. ನೇರ ಪ್ರಸಾದದಲ್ಲಿ ನೋಡ್ತಾ ಇದ್ದೀರಾ? ಎಲ್ಲರೂ ಸ್ತೋತ್ರ ಬಲಿ ಮಾಡಿ. ಹೊಸ ತಿಂಗಳಿಗೆ ಅಪ್ಪ ನಮಗೆ ಕೃಪೆ ಕೊಟ್ಟಿದ್ದಾರೆ. ಪ್ರೀತಿ ಮಾಡುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ನಿನ್ನ ಪುಣ್ಯ ಮನಸ್ಸಿಂದ ಆರಾಧಿಪೆ, ಪುಣ್ಯ ಬಲದಿಂದ ಪ್ರೀತಿಸುವೆ, ಪುಣ್ಯ ಬಲದಿಂದ ಆರಾಧಿಪೆ, ಪುಣ್ಯ ಬಲದಿಂದ ಪ್ರೀತಿಸುವೆ. Namaste.
ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಆರಾಧನೆ ಮಾಡಿ ದೇವರಿಗೆ ಸ್ತೋತ್ರ ಬಲಿ ಮಾಡುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಪ್ರೀತಿ ಮಾಡುವೆ, ಪ್ರೀತಿ ಮಾಡುವೆ. ನೇರ ಪ್ರಸಾದದಲ್ಲಿ ನೋಡ್ತಾ ಇದ್ದೀರಾ, ಎಲ್ಲರೂ ಸ್ತೋತ್ರ ಬಲಿ ಮಾಡಿ ಹೊಸ ತಿಂಗಳಿಗೆ ಅಪ್ಪ ನಮಗೆ ಕೃಪೆ ಕೊಟ್ಟಿದ್ದಾರೆ. ಪ್ರೀತಿ ಮಾಡುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ನಿನ್ನ ಪುಣ್ಯ ಮನಸ್ಸಿಂದ ಆರಾಧಿ, ಪುಣ್ಯ ಬಲದಿಂದ ಪ್ರೀತಿಸುವೆ, ಪುಣ್ಯ ಬಲದಿಂದ ಆರಾಧಿಪೆ, ಪುಣ್ಯ ಬಲದಿಂದ ಪ್ರೀತಿಸುವೆ. ಸ್ತೋತ್ರ ದೇವಾ ಸ್ತೋತ್ರ. ಎಲ್ಲರ ಕರಗಳೆತ್ತಿ ಅಪ್ಪನಿಗೆ ಮಹಿಮೆ, ಎಲ್ಲರ ಕರಗಳೆತ್ತಿ ಅಪ್ಪನಿಗೆ ಮಹಿಮೆ. ಹೊಸ ತಿಂಗಳಿಗೆ ಸ್ತೋತ್ರ ದೇವಾ ಸ್ತೋತ್ರ ದೇವಾ, ಕೋಟಿ ಕೋಟಿ ಸ್ತೋತ್ರ ರಾಜ.
ನನ್ನ ಗಂಡ ನಾರ್ಬರ್ಟ್ ವಾಸ್. ನಮಗೆ 2019 ಇಸವಿಯಲ್ಲಿ ನಮಗೆ ಮದುವೆ ಆದದ್ದು. ಮದುವೆಯಾಗಿ 15 ದಿವಸ ನಾವು ಚೆನ್ನಾಗಿದ್ವಿ. 15 ದಿವಸ ಆದ ನಂತರ ಇವರು ಬಾಂಬೆಗೆ ಹೋದರು. ಬಾಂಬೆಗೆ ಹೋದ ನಂತರ ಇವರು ಸ್ವಲ್ಪ ದಿನ 10 ದಿನ ಅಲ್ಲಿ ಚೆನ್ನಾಗಿದ್ದರು. ಅಲ್ಲಿ 10 ದಿನ ಆದ ನಂತರ ಇವರಿಗೆ ಜ್ವರ ಬಂತು. ಜ್ವರ ಬಂದಾದ ಕೂಡಲೇ ಅವರು ನನ್ನ ಹತ್ರ ಹೇಳಿದರು ಫೋನ್ ಮಾಡಿ, ನನಗೆ ಇಲ್ಲಿ ಜ್ವರ ಬರ್ತಾ ಇದೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಇಲ್ಲಿ ಬನ್ನಿ ಮದ್ದು ಮಾಡುವ ಅಂತ. ಬೇಡ, ನಾನು ಇಲ್ಲಿ ಮದ್ದು ಮಾಡ್ತೇನೆ, ನಾನಿಲ್ಲಿ ಚೆನ್ನಾಗಿ ಊಟ ಎಲ್ಲ ಮಾಡ್ತೇನೆ ಅಂತ ಹೇಳಿದರು. ಅವರಿಗೆ ಜ್ವರ ನಿಲ್ಲೇ ಇಲ್ಲ. ಮತ್ತೊಂದು 2 ತಿಂಗಳಾದ ನಂತರ ಮನೆಗೆ ಬಂದರು. ಬರುವಾಗ ಏನಿಲ್ಲ, ಎಲ್ಲ ವೀಕ್ ಆಗಿ ಹೋಗಿದ್ದರು. ಮನೆಯಲ್ಲಿ ಬಂದರು. ನಮ್ಮ ಮನೆಯಲ್ಲಿ ಹೇಳಿ ಒಂದು ಡಾಕ್ಟ್ರ್ ಹತ್ರ ಎಲ್ಲ ಕರ್ಕೊಂಡು ಹೋದರು. ಡಾಕ್ಟ್ರ್ ಹತ್ರ ಎಲ್ಲ ಕರ್ಕೊಂಡು ಹೋಗಿ ಆದ ನಂತರ ಅವರು ಎಲ್ಲ ಟೆಸ್ಟ್ ಮಾಡಿಸಿ ಎಲ್ಲ ಮಿಷಿನ್ಗೆಲ್ಲ ಹಾಕಿದರು. ಅಲ್ಲಿ ಮಿಷಿನ್ಗೆಲ್ಲ ಹಾಕಿಸುವಾಗ ಇವರಿಗೆ ಬೆನ್ನಲ್ಲಿ ನೀರು ಉಂಟಂತ ಹೇಳಿದರು. ಬೆನ್ನಲ್ಲಿ ನೀರು ಉಂಟಂತ ಹೇಳುವಾಗ ಪುನಃ ಎಲ್ಲ ಟೆಸ್ಟ್ ಮಾಡಿಸುವಾಗ ಇವರಿಗೆ TB ಮತ್ತು 2 ಕಿಡ್ನಿ ಹೋಗಿದೆ ಅಂತ ಹೇಳಿದರು. ಇನ್ನೂ ಅವರು ಬದುಕುವುದಿಲ್ಲ, ಇನ್ನು 3 ದಿನ ಬದುಕುವುದಂತ ಹೇಳಿದರು. 3 ದಿನ ಬದುಕುವುದಿಲ್ಲ ಅಂತ ಹೇಳಿದರು. ಆವಾಗ ಇಲ್ಲಿ ನನ್ನ ಯವಲಿಯಕ್ಕನ ಹತ್ರ ಹೇಳಿದ್ದೆ, ನಿಮ್ಮಲ್ಲಿ ಎಲ್ಲಿಯಾದರೂ ಒಂದು ಕೇಳಿ ನೋಡಿ ಅಂತೇಳಿ. ನಮ್ಮಲ್ಲೆಲ್ಲ ಕೇಳಿದ್ದೇನೆ ಅಂತೇಳಿ. ಅದಕ್ಕೆ ಇಲ್ಲಿ ಸಿಸ್ಟರ್ ಹತ್ರ ಕೇಳಿದರು. ಸಿಸ್ಟರ್ ಹೇಳಿದ್ರಂತೆ, ಏನಲ್ಲ, ಅವನಿಗೆ ಏನು ಕಾಯಿಲೆ ಇಲ್ಲ, ಅವನು ಚೆನ್ನಾಗಿರ್ತಾನೆ, ಮುಂಚಿನಾಗೆ ಆಗ್ತಾನೆ, ಬಾಂಬೆಯಲ್ಲೇ ದುಡಿತಾನೆ ಅಂತೇಳಿ ಹೇಳಿದರು. ಆದ ನಂತರ ಹಾಗೆ ಸಿಸ್ಟರ್ ಹೇಳಿದರು. ಆದ ನಂತರ ಅವರಿಗೆ ಎಲ್ಲ ಮದ್ದೆಲ್ಲ ಮಾಡಿ 2 ಡೈಲಿಸಿಸ್ ಆಗ್ತಿತ್ತು. 5 ತಿಂಗಳು ಡೈಲಿಸಿಸ್ ಆಗ್ತಿತ್ತು. ಡೈಲಿಸಿಸ್ ಆಗುವಾಗ ನಾವು ಇಲ್ಲಿ ಸಿಸ್ಟರ್ ಹತ್ರ ಹೇಳಿದ್ವಿ. ಸಿಸ್ಟರ್ ಹೇಳಿದರು, ಇನ್ನು 6ನೇ ಸರಿ ಡೈಲಿಸಿಸ್, ಇನ್ನು ಅವ್ರಿಗೆ ಡೈಲಿಸಿಸೇ ಎಲ್ಲ ನಿಲ್ತು ಹೋಗ್ತದೆ, ಇನ್ನು ಅವನಿಗೆ ಡೈಲಿಸಿಸೇ ಇಲ್ಲ ಅಂತ ಹೇಳಿದ್ರು. ಅವನು ಮಾರ್ಚ್ ನಂತರ ಇನ್ನು ಬಾಂಬೆಯಲ್ಲಿ ದುಡಿತಾನೆ, 1 ತಿಂಗಳಾಗುವಾಗ ಬರ್ತಾನೆ ದುಡಿದಂತ ಎಲ್ಲ ಹೇಳಿದರು. ಅದಕ್ಕೆ ಇವರು ಹಾಗೇ ಮಾಡಿದ್ದು. 1 ತಿಂಗಳು ಹೋಗಿ 1 ತಿಂಗಳು ಬರ್ತಾಯಿದ್ರು. ಜೀವದಲ್ಲಿ ಸಹ ಹಾಗೇ ಮುಂಚಿನಾಗೇ ಆಗ್ತಾ ಬಂದರು. ಆದ ನಂತರ ಡಾಕ್ಟರ್ ರಿಪೋರ್ಟ್ ಎಲ್ಲ ತೋರಿಸುವಾಗ ಡಾಕ್ಟ್ರ್ ಹೇಳಿದರು, ಪುನಃ ಕಿಡ್ನಿ ಟೆಸ್ಟ್ ಮಾಡಬೇಕಂತ ಹೇಳಿದರು. ಅದು ಪುನಃ ನಾವು ಟೆಸ್ಟ್ ಮಾಡಿಸೋ ಮುಂಚೆ ನನಗೆ ಮೊನ್ನೆ ಅಪ್ಪ ಕನಸಿನಲ್ಲಿ ಬಂದು, ಅಪ್ಪ ಭಾರತಿ ಮಗಳೇ, ನೀನು ನಾರ್ಬರ್ಟ್ ವಿಷಯದಲ್ಲಿ ಒಂದು ಅನ್ನದಾನವನ್ನು ಮಾಡಿಸು. ಅನ್ನದಾನ ಮಾಡಿಸಾದ ನಂತರ ಎಲ್ಲ ಅವನಿಗೆ ಯಾವುದು ಇದು ರಿಪೋರ್ಟ್ ಎಲ್ಲ ನಾರ್ಮಲೇ ಬರ್ತದೆ ಅಂತ ಹೇಳಿದರು. ಅದಕ್ಕೆ ಮೊನ್ನೆ ನಾನು ಅನ್ನದಾನವನ್ನು ಸಹ ಮಾಡಿಸಿದೆ. ಅದಕ್ಕೆ ನಿನ್ನೆ ನಾನು ರಿಪೋರ್ಟ್ ಮಾಡಿಸುವಾಗ ಎಲ್ಲ ನಾರ್ಮಲ್ ಆಗೇ ಬಂತು. ನಾರ್ಮಲ್ ಬಂದಿದೆ ನೋಡಿ ರಿಪೋರ್ಟ್. ಬರಲಿ ಒಂದು ಚಪ್ಪಾಳೆ ದೇವರಿಗೆ. ಹಾಗೆ ಅವರಿಗೆ ಕಣ್ಣು ಸಹ ಹಾಗೆಯೇ ವೀಕ್ ಆಗಿತ್ತು. ಕಣ್ಣಿಗೆ ಸಹ ನಾವು ಮದ್ದಿಗೆ ಹೋಗಿ ಅಲ್ಲಿ ಡಾಕ್ಟ್ರ್ ಹೇಳಿದರು, ಎಲ್ಲ ಕಣ್ಣೆಲ್ಲ ಸರಿ ಉಂಟು, ದೇವರ ದಯೆಯಿಂದ ಒಂದು ಮಾತ್ರೆ ಕೊಡ್ತೇನೆ, ಆ ಮಾತ್ರೆಯಲ್ಲಿ ಸರಿಯಾಗೋದಾದ್ರೆ ಆಗ್ತದೆ ಅಂತೇಳಿ. ನಾನಿದ್ದಾಗ ಅದಕ್ಕೆ ಮಾತ್ರೆ ಕುಡಿಯುವಾಗ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಎಲ್ಲ ಕೂಡ 1 ತಿಂಗಳು ಆಗುವಾಗ ಅವರಿಗೆ ಕಣ್ಣೆಲ್ಲ ಸರಿಯಾಯಿತು. ಹಾಗೆ ಈಗ ಅವರು ನಾರ್ಮಲ್ ಆಗಿದ್ದಾರೆ. ಎಷ್ಟು ಅದ್ಭುತ ನೋಡ್ರಿ. ಮತ್ತು ನನಗೆ ಸಹ ಹಾಗೆ ನನಗೆ ತಲೆನೋವು, ವಾಂತಿ ಎಲ್ಲ ಬರ್ತಾ ಇತ್ತು. ನಾನು ಸಿಸ್ಟರ್ ಹತ್ರ ಹೇಳಿದ್ದೇನೆ, ನನಗೆ ತಲೆನೋವು, ವಾಂತಿ ಎಲ್ಲ ಬರ್ತಾ ಉಂಟು, ಏನಂತ ಹೇಳಿ. ಅದಕ್ಕೆ ಸಿಸ್ಟರ್ ಅವರು, ನಿಮಗೆ ಮೈಗ್ರೇನ್ ಉಂಟು ಹಾಗೆಲ್ಲ ಹೇಳಿದರು. ಇಲ್ಲಿ ಬಾ ಅಮ್ಮ, ನಿನಗೆ ಪ್ರೇಯರ್ ಎಲ್ಲ ಮಾಡ್ತೇನೆ ಅಂತೇಳಿ. ಹಾಗೆ ಹೇಳಿ 1 ತಿಂಗಳಾಗುವಾಗ ನನಗೆ ತಲೆನೋವು, ವಾಂತಿ ಎಲ್ಲ ಏನಿಲ್ಲ. ದೇವರಿಗೆ ಮಹಿಮೆ, ದೇವಕ ಅರ್ಗ. ಈ ಮನುಷ್ಯನ ಒಳಗೆ ಕರ್ಕೊಂಬರ್ಬೇಕಾದ್ರೆ ಕನಕನಾಡಿಗೆ ಹೊಟ್ಟೆ ಸ್ತಪ ಊದಿದೆ. ಡಾಕ್ಟ್ರು ಇನ್ನು ಕೆಲವೇ ದಿನ ವಾರ ಉಳಿತಾನೆ, ಹೊಟ್ಟೆ ಫುಲ್ಲು ನೀರು ತುಂಬಿದೆ. ಸಾಯುವಂಥ ಗಳಿಗೆಗೆ ಸಿಸ್ಟರ್ ಒಂದೇ ಒಂದು ಮಾಡಿದ ಪ್ರಾರ್ಥನೆ, ಆ ವಿಶ್ವಾಸದ ಪ್ರಾರ್ಥನೆ ಮಾಡಿದ್ರು. ಅವರು ವಿಶ್ವಾಸ ಇಟ್ಟರು. ಎಲ್ಲಾದರೂ ಕೇಳಿದರೆ ಹಿಸ್ಟ್ರಿಲಿ ಡಯಾಲಿಸಿಸ್ ಆದಮೇಲೆ ನಿಲ್ಲುತ್ತಾ ಅದು. ಆ ಡಯಾಲಿಸಿಸ್ ಹಾಕ್ಕೊಂಡೆ ಕೊನೆಗೆ ವ್ಯಕ್ತಿ ಸಾಯ್ತಾನೆ. ಸಾಯುವಂಥ ವ್ಯಕ್ತಿನ ಬದುಕಿಸಿ ಇವತ್ತು ಈ ಸ್ಥೇರದಲ್ಲಿ ರಿಪೋರ್ಟ್ ಸಮೇತ ತಂದಿದ್ದಾರೆ. ರೀಸೆಂಟ್ ಮೊನ್ನೆ ಒಂದು ಅನ್ನದಾನ ಮಾಡಿ ಇಷ್ಟು ಜನಕ್ಕೆ ಸಭೆ ಮಕ್ಕಳಿಗೆ ಅನ್ನದಾನ ಊಟ ಹಾಕಿ ಹೋಗಿ ಬಾಂಬೆಲಿ ಹೋಗಿ ಮತ್ತೆ ಅವರು ರಿಪೋರ್ಟ್ ಚೆಕ್ ಮಾಡ್ತಾರೆ. ಎಲ್ಲ ಡಾಕ್ಟರ್ಸ್ ಶಾಕ್ ಆಗಿ ಹೋಗಿದ್ದಾರೆ. ಹೇಗೆ ಇದು ಸಾಧ್ಯ ಅಂದರೆ ದೇವರಿಂದ ಅಸಾಧ್ಯವಾದದ್ದು ಯಾವುದು. ಅಲ್ಲೆಲ್ಲೂಯ್ಯ. ತುಂಬ ಸಂತೋಷ. ಮೊನ್ನೆ ಮಾಡಿದ್ದು ಎಲ್ಲ ನಾರ್ಮಲ್. ಮೊನ್ನೆ ಮಾಡಿದ್ದು ನಿನ್ನೆ ರಿಪೋರ್ಟ್ ಬಂತು, ಎಲ್ಲ ನಾರ್ಮಲ್. ಅದು ನಾರ್ಮಲ್, ನೀವು ನಾರ್ಮಲ್. ಸತ್ತುವಂಥ ವ್ಯಕ್ತಿನ ದೇವ ನಿಮಗೆ ಬದುಕಿಸಿ ಮತ್ತೆ ಕೊಟ್ಟಿದ್ದಾರೆ ಮಗಳು. 3 ದಿವಸ ಹೇಳಿದ್ದೆ ನನಗೆ. 3 ದಿವಸ ಮೇಲೆ ಹೋಗ್ತೇನೆ, ಎನ್ನಪಯ್ಯಲ್ಲಿದ್ದೆ ನಾನು. ಮನೆಗೆ ಕಳಿಸಿದ್ದರು ನನಗೆ, ಸತ್ತು ಹೋಗ್ತೇನೆ ಅಂತ. ಮನೆಯಲ್ಲಿ ಎಲ್ಲರೂ ಬಂದಿದ್ದಾರೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ. ಮನೇಲಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಪ್ರೇ ಮಾಡಿ ಹೋಗಕ್ಕೆ. ಅವ್ರಿಗೆ ಸತ್ತು ಹೋಗ್ತಿದ್ದಾರೆ.
ಮರಗೆಲ್ಲ ಎಂತ ಇದು ಗೊತ್ತಿಲ್ಲ ದೇವರು ಹೋರಾಟ ಮಾಡಿ ಪ್ರೇಯರ್ ಮಾಡಿ. ಮಂಗಳವಾರ ಪ್ರಾರ್ಥನೆ ಅವಾಗ ನಮ್ದು ಎಲ್ಲರೂ ಈ ಮಂಗಳವಾರ ಅಪ್ಪ prayer. ಹೇಗೆ ಬದುಕಿಸ್ತಾರೆ ತನ್ನ ಮಕ್ಕಳನ್ನ ಆಸ್ಪತ್ರೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ದೇವರು ತನ್ನ ವಾಕ್ಯನ ಕಳಿಸಿ ಸಮಾಧಿಲಿದ್ದ ಮರಣದಲ್ಲಿದ್ದ ನಮ್ಮನ್ನು ಎಬ್ಬಿಸಿ Amen. ಅವರು ತಟ್ಟಿ ಎಬ್ಬಿಸ್ತಾರೆ. ಅನ್ನೋದು ಎಷ್ಟು ದೊಡ್ಡ ಸಾಕ್ಷಿ ನೋಡಿದ್ರ. ಇವತ್ತು ಮುಂಬೈಯಿಂದ ಬಂದಿದ್ದಾರೆ ಅನ್ನದಾನ ಮಾಡಿ. ಇವತ್ತು ದೇವ್ರಿಗೆ ಸನ್ನಿಧಾನದಲ್ಲಿ ಆ ಸಾಕ್ಷಿ ಸಮೇತ ದೇವ್ರಿಗೆ ರಿಪೋರ್ಟ್ ಕೊಡಬೇಕು, ದೇವ್ರಿಗೆ ಮೈ ಪಡಿಸ್ಬೇಕು. ಇದು ನಂಬಿಗಸ್ತಿಕೆ, ಇದು ನಂಬಿಕೆ. ಎಷ್ಟೊಂದು ದಾನ ಇಲ್ಲಿ ಮಾಡಿದ್ದಾರೆ. ಅಕ್ಕಿ ದಾನ ಮಾಡಿದ್ದಾರೆ, ಮಿಕ್ಸಿ ಕೊಟ್ಟಿದ್ದಾರೆ, ರುಬ್ಬೋ ಮಿಷಿನ್ ಕೊಟ್ಟಿದ್ದಾರೆ, ಗ್ರೈಂಡರ್ ಕೊಟ್ಟಿದ್ದಾರೆ. ತಂದು ಈ ವಾರ ತಿಂಗಳಾನ್ಗಟ್ಲೆ ಬಂದು ದೇವ್ರ ಸೇವೆಯಲ್ಲಿ ದಾನ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾನೆ, ಕರ್ತನಲ್ಲಿ ನೀವು ಪಡುವಂಥ ಪ್ರಯಾಸ ಒಂದು ವ್ಯರ್ಥ ಆಗೋದಿಲ್ಲ. Amen. Hallelujah. ವ್ಯರ್ಥ ಆಗಲ್ಲ. ಮನೇಲಿ ಸಾವಲ್ಲಿ ಬಲಕಿದ್ದಾರೆ, ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ, ಹೊಟ್ಟೆ ಎಲ್ಲ ಜನ ಬಂದ್ಬಿಟ್ಟಿದ್ದಾರೆ ಪ್ರೇ ಮಾಡೋಕ್ಕೆ. ಸತ್ತೋಗ್ತಾನೆ ಇನ್ನು ಕೆಲವೇ ವಾರ ಅಂತೇಳಿ. ಆ ಕೆಲವೇ ವಾರ ಅನ್ನೋದು ಇವತ್ತು ಎಷ್ಟು ವರ್ಷ ಆಯ್ತು ಬದ ಇವಾಗ ಇಲ್ಲಿಗಾಗಿ? ನಾನು 19ನಲ್ಲಿ ನನಗೆ ಇದು ಆಯಿತು. ಹಾಂ 19ನಲ್ಲಿ 2019ರಲ್ಲಿ. ಹಾಂ ಇವತ್ತು 2025. 6 ವರ್ಷ ಆಗೋಯ್ತು ಬದುಕಿ. 2 ವರ್ಷ ಮನೆಯಲ್ಲೇ ಇದ್ದೆ. ಹಾಂ 2 ವರ್ಷ ಮನೆಯಲ್ಲಿದ್ದೆ, ಎಲ್ಲಿ ಸಹ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. 2 ವರ್ಷ. ಹಾಂ ಕಣ್ಣು ಗಿನ್ನೆಲ್ಲ ಹೋಗಿತ್ತು ನನಗೆ, ಕಣ್ಣೇ ಕಾಣ್ತಿರ್ಲಿಲ್ಲ. ಕಣ್ಣೆ ಕಾಣ್ತಿರ್ಲಿಲ್ಲ. ಅದು ಟ್ಯಾಬ್ಲೆಟ್ ಇದೆಲ್ಲ ಮತ್ತು ವಿಟಮಿನ್ ಎಲ್ಲ ಬ್ಲ್ಯಾಂಕ್ ಆಗ್ಬಿಟ್ಟಿತ್ತು. ಪೂರ ಬ್ಲ್ಯಾಕ್ ಕಾಣಿಸ್ತಾ ಇರಲಿಲ್ಲ. ಇವರಿನ ನಡೀಲಿಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಬೆಲ್ಲ ಬೆಡ್ ಮೇಲೆ ಬೇರೇನಿತ್ತು 2 years. ನಡೀಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಕಣ್ಣು ಬೇರೆ ಇದಾಗ ಕಣ್ಣು ಎಲ್ಲ ಫುಲ್ ಬ್ಲ್ಯಾಂಕ್. ಫುಲ್ ಬ್ಲ್ಯಾಕ್. ಇವಾಗ ಕಣ್ಣೆಲ್ಲ ಕಾಣುತ್ತೆ. ಎಲ್ಲ ಸರಿ. ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗ್ತಾರೆ. Hallelujah. ಇಲ್ಲಿಂದ ಮುಂಬೈಗೆ ಹೋಗಿ ಕೆಲಸ ಮಾಡ್ತಾರೆ. ವಾಪಸ್ ಹೋದ ಕೆಲಸ ಎಲ್ಲ ವಾಪಸ್ ಮತ್ತೆ ಸಿಕ್ತು ಕೆಲಸ. ಕೆಲಸ ಎಲ್ಲ ಸಿಕ್ಕಿತ್ತು. ಎಲ್ಲ ವಾಪಸ್ ಸಿಕ್ಕಿದೆ. ಬಿಟ್ಟಿದ್ರು ನನ್ನ ಮನೆಯವರು ಸಹ ಎಲ್ಲರೂ ನನ್ನನ್ನು ಬಿಟ್ಟುಬಿಟ್ಟಿದ್ರು. ಅವರೆಲ್ಲ ಇವರನ್ನು ಬಿಟ್ಬಿಡು ಹೋಗು ಅಂತೇಳಿ, ನಾವು ನಮ್ಮ ಮನೆಯಲ್ಲಿ ಕೂತ್ಕೋ ಅಂತೇಳಿ. ನಾನು ಮನೆಯನ್ನು ಬಿಟ್ಟು ಸೀದಾ ಒಂದು ಸಲ ಸಾಯ್ಲಿಕ್ಕೆ ಅಂತ ಹೋದೆ. ಅದಕ್ಕೆ ನನ್ನ ಅತ್ತಿಗೆ ಇದ್ದರು, ಅವರು ಹೇಳಿದರು ಇಲ್ಲಿ ಬಾ ಅಂತೇಳಿ. ಹಾಗೆ ನಮ್ಮ ಮನೆ ಬಿಟ್ಟು ಸೀದಾ ಹೋದೆ. ಹಾಗೆ ಹೇಳದೆ ಹಾಗೆ 1 ವರ್ಷ ಮದುವೆ ಆಗುವಾಗ ಇವರೊಟ್ಟಿನಿದ್ದೆ ನಾನು. ಮನುಷ್ಯನಿಗೆ ಎಷ್ಟು ದುಃಖ ಆಗುತ್ತೆ. ನನ್ನ ಗಂಡ ಸಾವಿನ ದವಡಲಿದ್ದಾಗ ಹೆಣ್ಣು ಮಗಳು ಬದುಕೋದೇ ಬೇಡ, ನಾನೇ ಸತ್ತೋಗ್ಬಿಡ್ಬೇಕಂತೇಳಿ ಹೋದಂಥ ಮಗಳನ್ನ ಇವತ್ತು ಗ್ರೇಸ್ ಮಿನಿಸ್ಟ್ರಿ ವೆಲ್ಕಮ್ ಮಾಡಿ ವಾಕ್ಯ ಕೊಟ್ಟು ಅವನ ಮತ್ತೆ ಸಂಸಾರಿಗರಾಗುವಂತೆ ಮಾಡಿ ಅಪ್ಪ ಎಷ್ಟು ಆಶೀರ್ವಾದ ಮಾಡಿದ್ದಾರೆ ಮಕ್ಕಳೇ. ದೇವರು ಮಾಡಿದ ಉಪಕಾರಗಳು ಏನು ಕೊಡೋಕ್ಕೆ ಸಾಧ್ಯ? ಹಾಂ, ಕರ್ತನು ಮಾಡಿದ ಯೆಹೋವನು ಮಾಡಿದ ಉಪಕಾರಗಳಿಗೆ ಬದಲೇನು ಮಾಡಲಿ. ಆತನ ಸಭೆಯಲ್ಲಿ ನಿಂತ್ಕೊಂಡು ಆತನ ಮಹಿಮಾ ಕಾರ್ಯಗಳನ್ನ ವರ್ಣಿಸ್ತೀನಿ ಅಂತ ಭಕ್ತನು ಹೇಳ್ತಾನೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ. ಒಂದೇ ಮನಸ್ಸಿಂದ ಹಾಡೋಣವಾ? ಆರಾಧನೆ ನಿಮಗೆ, ಜೋರಾಗಿ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ
ಏಸಪ್ಪ 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 Hallelujah. ಸ್ತೋತ್ರ, ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು 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 ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು. ಬಂದಿರುವಂಥ ಪ್ರತಿಯೊಂದು ದೇವ ಮಕ್ಕಳಿಗೆ ಯೇಸು ಕ್ರಿಸ್ತರ ನಾಮದಿಂದ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಖಂಡಿತವಾಗಲೂ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನೀವು ದೇವರಲ್ಲಿ ಇಟ್ಟಂಥ ಪ್ರಯಾಸ ಆಗಲಿ, ನೀವು ದೇವರಲ್ಲಿ ಹಾಕಿದ ಕಾಣಿಕೆ ಆಗಲಿ, ಯಾವುದೇ ಒಂದು ಅನುದಾನ ಆಗಲಿ, ಯಾವುದೇ ಒಂದು ತ್ಯಾಗ ಆಗಲಿ, ಅದು ಯಾವುದನ್ನು ದೇವರು ಮರೆಯೋದಕ್ಕೆ ಅನ್ಯಾಯಸ್ಥನಲ್ಲ. Amen. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ಈ ಮಾರ್ಚ್ ತಿಂಗಳ ಮೊದಲನೇ ದಿನಕ್ಕಾಗಿ ನಾನು ತಂದೆಯಾದ ದೇವರಿಗೆ ಸ್ತೋತ್ರ ಅರ್ಪಿಸ್ತಾ ಇದ್ದೇನೆ. ದೇವರು ನಮ್ಗೆ ಕೊಟ್ಟಂಥ ಈ 3ನೇ ತಿಂಗಳಲ್ಲಿ ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ಹಲವಾರು ಶೋಧನೆ, ಹಲವಾರು ಕಣ್ಣೀರು, ಹಲವಾರು ವೇದನೆ, ಸಂಕಟಗಳೊಂದಿಗೆ ನೀವು ಬಂದು ಇಲ್ಲಿ ಕುಳಿತುಕೊಂಡಿರ್ಬೋದು, ಅಥವಾ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡು ನನಗೇನಾದೊಂದು ಅದ್ಭುತ ಆಗತ್ತಾ, ನನ್ನ ಜೀವನದಲ್ಲಿ ಏನಾದರೂ ನಡೆಯುತ್ತಾ ಅಂತೇಳಿ ಅನೇಕ ವಿಧವಾದ ದುಃಖದಲ್ಲಿ ನೀವು ಕುಳಿತುಕೊಂಡಿರ್ಬೋದು. ಆದರೆ ನಾನು ಹೇಳ್ತೇನೆ ಪ್ರಿಯ ದೇವ ಮಕ್ಕಳೇ, ದೇವರು ನಿಮ್ಮನ್ನು ದೂರದಿಂದಲೇ ಗುರುತಿಸಿ ನಿಮ್ಮ ಕಣ್ಣೀರನ್ನ ಒರೆಸೋದಕ್ಕೆ ಆತ ಶಕ್ತನಾಗಿದ್ದಾನೆ. Hallelujah. ದೇವರಿಗೆ ಮಹಿಮೆ ಉಂಟಾಗಲಿ. ಇವತ್ತು 1 ಕೊರಿಂಥಿಯರು ನಮ್ಮ ಧ್ಯಾನಕ್ಕಾಗಿ 1 ಕೊರಿಂಥಿಯ 15ನೇ ಅಧ್ಯಾಯ 58ನೇ ವಾಕ್ಯವನ್ನು ನಿಮಗಾಗಿ ನಾನು ಓದ್ತೇನೆ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಆದುದರಿಂದ ಪ್ರೀತಿಯ ಸಹೋದರರೇ, ನೀವು ಸ್ಥಿರಚಿತ್ತರಾಗಿರಿ, ನಿಷ್ಫಲರಾಗಿರಿ. ನೀವು ದೇವರ ಸೇವೆಯಲ್ಲಿ ಮಾಡತಕ್ಕಂಥ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡಿರಿ. ದ ಲೇಬರ್ ಇನ್ ದ ಲಾರ್ಡ್ ವಿಲ್ ನೆವರ್ ಎವರ್ ಗೋ ಇನ್ ವೇನ್. ಪೀಪಲ್ ಆಫ್ ಗಾಡ್, people of God, I'm saying today, whatever the things you're doing for God's kingdom, I will tell you, it will never become in vain. ಯಾವುದು ವ್ಯರ್ಥ ಆಗೋದಿಲ್ಲ. ಇವತ್ತು ನಾವು ಜೀವನದಲ್ಲಿ ಇಷ್ಟೆಲ್ಲ ಪ್ರಯಾಸ ಪಟ್ಟಿದ್ದೀವಿ. ಈ ಹೊಸ ವರ್ಷ ಬಂದಿದೆ, ಜನವರಿಲಿ ಏನೂ ಆಗಲಿಲ್ಲ, ಫೆಬ್ರವರಿ ತಿಂಗಳಲ್ಲಿ ಏನೂ ಆಗಲಿಲ್ಲ ಅಂತೇಳಿ ನೀವು ದುಃಖಪಟ್ಟು ಕೂತ್ಕೊಂಡಿದ್ದೀರಾ. ನಾನು ಹೇಳ್ತೇನೆ, ದೇವ್ರಿ ಮಾರ್ಚ್ ತಿಂಗಳಲ್ಲಿ 2 ತಿಂಗಳಲ್ಲಿ ಮಾಡಿದ ಕಣ್ಣೀರಿನ ಪ್ರಾರ್ಥನೆ, ಅದು ಮಾಡಿದ ಉಪವಾಸದ ಪ್ರಾರ್ಥನೆ, ದೇವರು 2ರಷ್ಟಾಗಿ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ರಿವಾರ್ಡ್ನ ದೇವರು ಮಾಡೋದಕ್ಕೆ ಅವರು ನಿಮ್ಮ ಪ್ರಯಾಸವನ್ನು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಭಕ್ತನು ಹೇಳ್ತಾನೆ, ಕರ್ತನಲ್ಲಿ ಪಡುವ ಪ್ರಯಾಸ ನಾವು ಅದು ಒಂದಿಗೂ ಅದು ವ್ಯರ್ಥ ಆಗೋದಿಲ್ಲ. ಇವತ್ತು 3 ವಿಧವಾದ ಪ್ರಯಾಸ ನೋಡ್ತೀವಿ. ಲೋಕಕ್ಕಾಗಿ ಪಡುವ ಪ್ರಯಾಸ, ಹೊಟ್ಟೆಗಾಗಿ ಪಡುವ ಪ್ರಯಾಸ, ಕರ್ತನಿಗಾಗಿ ಪಡುವ ಪ್ರಯಾಸ. ಲೋಕಕ್ಕಾಗಿ ಪಡುವ ಪ್ರಯಾಸ ನೋಡ್ತೇವೆ. ಮನುಷ್ಯ ಬೆಳಗ್ಗೆ ಎಲ್ಲರೂ ಮಲಗಿರ್ಬೇಕಾದ್ರೆ ಅತಿ ಬೇಗ ಬೆಳಗಿನ ಜಾವದ ಮುಂಜಾನೆಲೆದ್ದು ತನ್ನ ಕೆಲಸಕ್ಕೆ ಹೋಗ್ತಾನೆ. ಮನೇಲಿ ಎಲ್ಲರೂ ಮಲಗಿದ್ಮೇಲೆ ಮಧ್ಯರಾತ್ರಿಲಿ ಬಂದು ಮಲಗ್ತಾನೆ. ಲೋಕಕ್ಕಾಗಿ ಪಡುವ ಪ್ರಯಾಸ. ಆದರೆ ಎಲ್ಲ ಪ್ರಯಾಸ ಪಟ್ಟು 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 ಕೊನೆಗೆ ಆಸ್ಪತ್ರೆಯಲ್ಲಿ ಮಲಗಿ ರೋಗ ತುಂಬಿ ಅನೇಕ ವ್ಯಾಧಿಗಳು ಮುಳುಗಿ ಮನುಷ್ಯ ಸತ್ತು ಹೋಗ್ತಾನೆ. ಲೋಕಕ್ಕಾಗಿ ಪಡೋ ಪ್ರಯಾಸ, ಅಕ್ಕನಿಗಾಗಿ, ಅಣ್ಣನಿಗಾಗಿ, ತಮ್ಮನಿಗಾಗಿ, ಮನೆಗಾಗಿ, ಸ್ನೇಹಿತರಿಗಾಗಿ ಎಷ್ಟೆಷ್ಟೋ ಪ್ರಯಾಸಗಳನ್ನ ಪಟ್ಟು ಇರೋ ಆಸ್ತಿ ಮಾರಿ, ಇರೋ ದುಡ್ಡುಗಳನ್ನ ಕೊಟ್ಟು ನಾನು ಅದನ್ನು ಮಾಡೋಕ್ಕೆಲ್ಲ ಹೋಗ್ತೀನಿ ಅಂತೇಳಿ ಮುಂದೆ ಹೋಗ್ತಾರೆ. ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ಲೋಕಕ್ಕಾಗಿ ನೀವು ಪಡೋ ಪ್ರಯಾಸ ಅದು ಒಂದು ನಿಮ್ಮ ಮನೆಯೊಳಗೆ ನಿಲ್ಲೋದಿಲ್ಲ. ಅಲೆಕ್ಸಾಂಡರ್ ದಿ ಗ್ರೇಟ್ ಅನ್ನುವಂಥ ದೊಡ್ಡ ಚಕ್ರವರ್ತಿನ ನಾವು ನೋಡ್ತೇವೆ. ಗ್ರೀಕ್ ಸಾಮ್ರಾಜ್ಯವನ್ನೇ ಕಟ್ಟಿದಂಥ ಒಬ್ಬ ಚಕ್ರವರ್ತಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತೇಳಿ.
ಎಷ್ಟು ಸಾಮ್ರಾಜ್ಯ ತನ್ನ ಕತ್ತಿಯಿಂದ ಎಲ್ಲ ದೇಶಗಳನ್ನು, ಯುರೋಪ್ ಕಂಟ್ರಿಗಳನ್ನ ಎಲ್ಲವನ್ನ ಅವನ ಪ್ರಪಂಚವನ್ನೇ ತನ್ನ ಕೈಗೆ ತನ್ನ ಕತ್ತಿಯಿಂದ ತೆಗೆದುಕೊಂಡ ಪ್ರಿಯ ಮಕ್ಕಳೇ. ಅಂತಿಮವಾಗಿ ಒಂದೇ ಒಂದು ಸೊಳ್ಳೆ ಅವನಿಗೆ ಕಚ್ಚಿಬಿಡ್ತು. ಆ ಒಂದು ಸೊಳ್ಳೆ ಕಚ್ಚಿದ ತಕ್ಷಣ ಅವನಿಗೆ ಮಲೇರಿಯಾ ರೋಗ ಬಂದು ಜ್ವರದಲ್ಲಿ ಪೀಡಿತನಾಗಿ ಅದರಿಂದ ಅವನು ಹೊರಗಡೆ ಬರಲಾರದೆ ಹೋದ ಪ್ರಿಯ ಮಕ್ಕಳೇ. ಪಂಡಿತರುಗಳು ಬಂದರು, ಡಾಕ್ಟ್ರುಗಳು ಬಂದರು, ಅನೇಕ ವಿಧವಾದ ಶುಶ್ರೂಷೆ, ಅನೇಕ ವಿಧವಾದ ವೈದ್ಯಕೀಯ ಎಲ್ಲ ಥರವಾದ ಅವನಿಗೆ ಚಿಕಿತ್ಸೆನ ಮಾಡಿದ್ರು. ಎಲ್ಲ ಮೆಡಿಸಿನ್ಗಳನ್ನ ಕೊಟ್ಟರು. ಅವನಿಗೆ ಏನೇ ಕೊಟ್ಟರು ಕೂಡ ಆ ರೋಗ ನಿಲ್ಲಿಲ್ಲ. ಕ್ಷೀಣವಾಗ್ತಾ ಅವನ ದೇಹ ತಿಂತ ಅವನ ರಕ್ತ ಒಣಗಿ ಹೋಗ್ತಾ ಬಂತು ಪ್ರಿಯ ಮಕ್ಕಳೇ. ಕೊನೆಗೆ ಅಂತಿಮವಾಗಿ ಅವನು ಬೆಡ್ ಮೇಲೆ ಮಲಗ್ದ. ತಿಂಗಳಾನುಗಟ್ಟಲೆ ಬೆಡ್ ಮೇಲೆ ಮಲಗ್ದ. ಎಷ್ಟೋ ಚಿಕಿತ್ಸೆಗಳು ಮಾಡಿದ್ರು ಪಂಡಿತರುಗಳು. ಕೊನೆಗೆ ಯಾವುದು ಕೂಡ ಆ ಚಿಕಿತ್ಸೆಗಳು ಒಂದು ಕೂಡ ಫಲಕಾರಿಯಾಗಿ ಹೋಗಲಿಲ್ಲ. ಕೊನೆಗೆ ಡಾಕ್ಟ್ರು ಒಂದೇ ಹೇಳ್ಬಿಟ್ರು, ಇನ್ನು ಅವನು ಸಾಯುವ ಸ್ಥಿತಿಗೆ ಬಂದ್ಬಿಟ್ಟ. ಲೋಕಕ್ಕಾಗಿ ಪಡೋ ಪ್ರಯಾಸ. ಕೊನೆಗೆ ಒಂದು ನೆನೆಸ್ಕೊಂಡ, ಈ ಲೋಕದಲ್ಲ ಏನು ಮಾಡಿದೆ, ಏನು ದುಡ್ದೆ ನಾನು, ಇಷ್ಟೆಲ್ಲ ಸಾಮ್ರಾಜ್ಯಗಳು ಗೆದ್ದು ಚಕ್ರವರ್ತಿ ಆದೆ, ಒಬ್ಬ ಎಂಪರರ್ ಆದೆ, ನಾನು ಚಕ್ರವರ್ತಿ ಆದೆ, ಇಡೀ ಪ್ರಪಂಚನೇ ನಾನು ಗೆದ್ದೆ. ಅದಿವತ್ತು ನನ್ನ ದೇಹ ನನ್ನ ಕೈಯಲ್ಲಿ ಇಲ್ವಲ್ಲ, ನನ್ನ ಆರೋಗ್ಯ ನನ್ನ ಕೈಯಲ್ಲಿ ಇಲ್ವಲ್ಲ, ನನ್ನ ಸಮಾಧಾನ ನನ್ನ ಕೈಯಲ್ಲಿ ಇಲ್ವಲ್ಲ, ನನ್ನ ಹೆಂಡತಿ ಮಕ್ಕಳು ಕೈಯಲ್ಲಿ ಇಲ್ವಲ್ಲ. ಆ ರೀತಿಯಾದ ಒಂದು ಕೊನೆಯ ಸ್ಥಿತಿಗೆ ಅವನು ಬಂದು ನಿಂತ್ಕೊಂಡ್ಬಿಟ್ಟ ಪ್ರಿಯ ಮಕ್ಕಳೇ. ನೋಡಿದ್ರ ಅವನ ಜೀವನದಲ್ಲಿ ಆದಂಥ ಒಂದು ವಿಪರ್ಯಾಸ, ಒಂದು ದುಃಖ ನೋಡಿದ್ರ. ಕೊನೆಗೆ ಅವನು ಸಾಯುವ ಗಳಿಗೆ ಬಂತು. ಸಾಯುವ ಗಳಿಗೆ ಬಂದಾಗ ನಾರ್ಬಿಟ್ಟವ್ರೆ ತನ್ನ ಎಲ್ಲ 4 ಕಮಾಂಡರ್ಸ್ಗಳು, ಅವನಿಗೆ 4 ಕಮಾಂಡರ್ಸ್ಗಳಿದ್ರು. ಆ 4 ಕಮಾಂಡರ್ಗಳನ್ನ ಕರೆದು ಹೇಳ್ದ, ನೋಡ್ರಪ್ಪ, ನಾನು ಸಾಯ್ತಾ ಇದ್ದೀನಿ, ಸಾಯೋದು ಖಚಿತ ಆಯಿತು, ನಾನು ಇನ್ನು ಬದುಕೋ ಯಾವುದೋ ಎಲ್ಲ ಆಸೆ ಬಿಟ್ಬಿಟ್ಟಿದ್ದೀನಿ, ನಾನು ಸತ್ತ ಮೇಲೆ ನನ್ನ ಒಂದು ಕೊನೆಯ ಆಸೆ ನೆರವೇರಿಸ್ಬೇಕು. ಹೇಳಿ ಸರ್, ಏನು ನಿಮ್ಮ ಆಸೆ ಸರ್? ಅವನು ಹೇಳ್ದ, ನಾನು ಹೆಣದ ಪೆಟ್ಟಿಗೆಯಲ್ಲಿ ಬಿಳಿ ಬಟ್ಟೆ ಹಾಕಿ ನನ್ನ ಕೈನ ಮೇಲಕ್ಕೆ ಇಡಬೇಕು ಅಂತ ಅಂದ. ಕೈನ ಒಂದು ಮೇಲಕ್ಕೆ ಕಟ್ಟಿ ಪೆಟ್ಟಿಗೆ ಮೇಲೆ ಇಟ್ಬಿಟ್ಟು ಅಲ್ಲಿಂದ ನನ್ನ ಮೆರವಣಿಗೆ ಮಾಡಬೇಕು ಅಂದ. ಆಯಿತು ಸರ್ ಅಂದ. ಎರಡನೇ ಆಸೆ, ನನ್ನ ಪೆಟ್ಟಿಗೆಯನ್ನು ಡಾಕ್ಟ್ರುಗಳೇ ಹೊತ್ಕೊಂಡು ಹೋಗ್ಬೇಕು ಅಂತ ಅಂದ. ಕೆಲಸದವ್ರು ಬೇಡ, ಡಾಕ್ಟ್ರುಗಳೇ ಹೊತ್ಕೊಂಡು ಹೋಗ್ಬೇಕು ಅಂದ. ಆಯಿತು ಸರ್ ಅಂತ ಹೇಳಿದ್ರು. ಮೂರನೇದಾಗಿ ಅವನು ಹೋಗ್ಬೇಕಾದ್ರೆ ಹೇಳ್ತಾನೆ, ಆ ಎಣದ ಪೆಟ್ಟಿಗೆನ ಡಾಕ್ಟ್ರುಗಳು ರಸ್ತೆಯಲ್ಲಿ ಹೊತ್ಕೊಂಡು ಹೋಗ್ಬೇಕಾದ್ರೆ ನನ್ನ ಜೀವನದಲ್ಲಿ ಇದುವರೆಗೆ ನಾನು ಸಂಪಾದಿಸಿದ್ದ ಹೊನ್ನಾಗಲಿ, ಮುತ್ತಾಗಲಿ, ಅವಳವಾಗಲಿ, ವಜ್ರವಾಗಲಿ, ವೈಡೂರ್ಯವಾಗಲಿ, ಪಚ್ಚೆ, ಪದ್ಮರಾಗ, ಗೋಮೇಧಿಕ, ಮಾಣಿಕ್ಯ, ಯಾವುದೇ ಕಲ್ಲುಗಳಿದ್ರು ಎಲ್ಲನ ರೋಡಲ್ಲಿ ಚೆಲ್ಕೊಂಡು ಹೋಗ್ಬೇಕಪ್ಪ ಅಂತ ಅಂದ. ಅದಕ್ಕೆ ಅವರೆಲ್ಲ ಕೇಳಿದ್ರು, ಸರ್ ಏನು ಸರ್ ಇದು, ಸಾಮ್ರಾಜ್ಯವನ್ನು ಗೆದ್ದ ಧೀರ ಸರ್, ನೀವು ಚಕ್ರವರ್ತಿ ಸರ್, ಎಂಥ ಮಾತಾಡ್ತೀರಾ? ಅದಕ್ಕೆ ಅವನು ಹೇಳ್ತಾನೆ, ಜೀವನ ಅನ್ನೋದು ಶೂನ್ಯಪ್ಪ, ನಾನೆಲ್ಲ ಗ್ರೇಟು ಅಂತ ತಿಳ್ಕೊಂಡೆ, ಆದರೆ ನನ್ನಲ್ಲಿರೋ ಗ್ರೇಟ್ ಇರೋರ ದೇವ್ರನ್ನ ನಾನು ಅರ್ಥಕೊಳ್ಳಿಲ್ಲಪ್ಪ. ನಾನೆಲ್ಲ ಗೆದ್ದೆ, ಆದರೆ ಈ ಪ್ರಪಂಚ ಬಿಟ್ಟು ಹೋಗೋ ದಿನ ಬಂದ್ಬಿಡ್ತು. ಆದರೆ ಈ ಪ್ರಪಂಚದಿಂದ ಒಂದೇ ಒಂದು ವಸ್ತು ಕೂಡ ನಾನು ತಗೊಂಡು ಹೋಗ್ತಾ ಇಲ್ಲ. ಈ ಪ್ರಪಂಚದ ಜನಕ್ಕೆ ಮನವರಿಕೆ ಆಗಬೇಕು. ಏನಂತ, ಮನುಷ್ಯ ಏನೆಲ್ಲ ಸಂಪಾದನೆ ಮಾಡ್ತಾನೆ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು, ನಾನು ಹೋಗ್ಬೇಕಾದ್ರೆ ಬೆರಿಗೈಯಲ್ಲಿ ಹೋಗಬೇಕು ಅಂತ ಹೇಳ್ತಾನೆ. ಎರಡನೇದಾಗಿ ಅವ್ರು ಕೇಳ್ತಾರೆ, ಡಾಕ್ಟ್ರುಗಳು ಯಾಕೆ ಹೊರಬೇಕು? ಅವನು ಹೇಳ್ತಾನೆ, ನೀವೆಲ್ಲ ಬದುಕಿಸೋರಲ್ವಾ, ನೀವು ಡಾಕ್ಟ್ರುಗಳಲ್ವಾ, ಸತ್ತೋನ ಬದುಕಿಸೋ ಜನ ಅಲ್ವಾ, ಆದರೆ ನಿಮ್ಮ ವೈದ್ಯಕೀಯ ತಪಾಸಣೆ ಯಾವುದು ನೆರವೇರಲಿಲ್ವಲ್ಲ, ನೀವು ಎಷ್ಟು ಅಸಹಾಯಕರು ಒಂದು ಪ್ರಪಂಚ ನೋಡಬೇಕು. ನಿಮಗಿಂತ ಒಬ್ಬ ದೇವರೊಬ್ಬರು ಇದ್ದಾರೆ, ಅದು ತುಂಬ ಮುಖ್ಯ. ಅವರು ಹೊರಬೇಕದನ್ನ. ನಾನು ಡಾಕ್ಟ್ರು ಅಂತ ಹೇಳಿ ಕೊಚ್ಕೊಳ್ತಾರೆ, ಆದರೆ ಡಾಕ್ಟ್ರಿಗೆ ಏನು ಆಗಲ್ಲ, ಆದರೆ ಡಾಕ್ಟ್ರಿಗೆ ನಿಮ್ಮನ್ನ ಬದುಕಿಸೋಕ್ಕಾಗಲ್ಲ, ನೀವೇ ನನ್ನ ಹೆಣ ಹೊತ್ಕೊಂಡು ಹೋಗ್ಬೇಕಂತ ಹೇಳ್ತಾನೆ. ಮೂರನೇದಾಗಿ ಹೇಳ್ತಾನೆ, ಯಾಕೆ ಕಲ್ಲುಗಳು ಹಾಕಬೇಕು, ಮುತ್ತು ವೈಡೂರಿಗಳು? ಅವನು ಹೇಳ್ತಾನೆ, ಈ ಲೋಕದಲ್ಲಿ ಸಂಪಾದನೆ ಮಾಡಿದ ಎಲ್ಲ ನನ್ನ ಶೂನ್ಯ, ಒಂದು ನಾನು ತೊಗೊಂಡೋಗಲ್ಲ, ಎಲ್ಲ ಈ ಲೋಕದಲ್ಲೇ ಬಿಟ್ಟು ಹೋಗ್ಬೇಕು, ಅದು ಜನರಿಗೆ ನಾನು ಕೊಟ್ಟೋಗ್ತೇನೆ ಅಂತ ಹೇಳಿ ಅವನು ಪೆಟ್ಟಿಗೆನ ಹಾಕಿ ಬಿಟ್ಬಿಟ್ರು. ಲೋಕಕ್ಕಾಗಿ ಪಡೋ ಪ್ರಯಾಸ ಎಷ್ಟು. ಒಂದು ಅಲೆಕ್ಸಾಂಡರ್ ದಿ ಗ್ರೇಟ್, ಅವನ ಒಂದು ಫೇಲ್ ನೋಡಿದ್ರ, ಒಂದು ಸೋಲು ನೋಡಿದ್ರ. ಇವತ್ತು ನೀವು ಲೋಕದಲ್ಲಿ ಬದುಕಿನ ಆಸೆ, ಬದುಕು ಬಾಳಿನ ಡಂಬ, ಲೋಕದ ಆಸೆ, ಶರೀರದ ಆಸೆ, ಮನೆ, ಸೊತ್ತು, ಆಸ್ತಿ, ಎಕರೆ ಜಮೀನು, ಅಲ್ಲೇ ಸ್ಟೇಟ್ ತೊಗೊಂಡೆ, ಇಲ್ಲಿ ತೊಗೊಂಡೆ, ಅಲ್ಲಿ ಕಾರ್ ತೊಗೊಂಡೆ, ಏನು ಕೊಚ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಮಕ್ಕಳೇ. ಏನು ಕೊಚ್ಕೊಂಡು ಏನೂ ಇಲ್ಲ, ಎಲ್ಲ ಬಾಚ್ಕೊಂಡು ಹೋಯ್ತು. ಕೊರೋನಾ, ಕೋವಿಡ್ ಒಂದೇ ಒಂದು ಕೂಡ ಎಲ್ಲನೂ ಬಾಚ್ಕೊಂಡು ಹೋಯ್ತು. ಯಾರನ್ನೂ ಉಳಿಸ್ಲಿಲ್ಲ, ಮಿನಿಸ್ಟ್ರನ್ನ ಉಳಿಸ್ಲಿಲ್ಲ, ಸೆಲೆಬ್ರಿಟಿನ ಉಳಿಸ್ಲಿಲ್ಲ, ಫೈಟರ್ನ ಉಳಿಸ್ಲಿಲ್ಲ, ವಿಜ್ಞಾನಿಗಳನ್ನ ಉಳಿಸ್ಲಿಲ್ಲ, ಎಂಥ ದೊಡ್ಡ ಕರೋಡಪತಿ ಆದರೂ ಕೂಡ ಅವನು ಉಳಿಸ್ಲಿಲ್ಲ, ಎಲ್ಲನೂ ಬಾಚ್ಕೊಂಡು ಹೊರಟೋಯ್ತು. ಕಾರಣ ಯಾಕೆ? ದೇವರು ಈ ಪ್ರಪಂಚದಲ್ಲಿ ತೋರಿಸ್ತಾರೆ, ನಾನು ಇದ್ದೀನಿ ಭಗವಂತ, ನನ್ನ ಅರ್ಥಕೊಂಡ್ರೆ ನಿನಗೆ ಆಶೀರ್ವಾದ, ನನಗಿಲ್ಲ ಅಂದರೆ ನಿನಗೆ ನಾಶನ ಅಂತ ಹೇಳುತ್ತೆ. ಹಾಗೆ ಯಾಕೆ ಬದುಕಿಸಿ ಉಳಿಸಿದ್ದಾರೆ? ನಮ್ಮನ್ನ ಯಾಕೆ ಬದುಕಿಸಿ ಉಳಿಸಿದ್ದಾರೆ ಅಂದರೆ, ನಾವು ಯಾಕೆ ಕೊರೋನಲ್ಲಿ ಸಾಯಲಿಲ್ಲ ಅಂದರೆ, ನಾವು ಕರ್ತನಿಗಾಗಿ ಬದುಕಬೇಕನ್ನೋದಕ್ಕೋಸ್ಕರನೇ ಅಪ್ಪ ಈ ಜೀವನ ಕೊಟ್ಟಿದ್ದಾನೆ.
ಅಪ್ಪ ಈ ಜೀವನ ಕೊಟ್ಟಿದ್ದಾರೆ. ಎಷ್ಟು ಅದ್ಭುತ ದೇವರು ನಮ್ಮನ್ನು ಕಾರ್ಯ ಮಾಡ್ತಾರೆ. ಇದುವರೆಗೆ ಕಾಣದೇ ಇರುವ ಎಲ್ಲ ಕಾರ್ಯಗಳನ್ನ ದೇವರು ನೆರವೇರಿಸಕ್ಕೆ ಆತ ಶಕ್ತನಾಗಿದ್ದಾನೆ. ನೀವು ನಂಬೋದಾದ್ರೆ ದೇವರ ಮಹಿಮೆ ಕಾಣ್ತೀರಾ. ಇದುವರೆಗೆ ಯಾವುದೆಲ್ಲ ಆಗಲ್ಲ ಅಂತ ಹೇಳಿ ಇದುವರೆಗೆ ದೇವರ ಮುಂದೆ ಕೊರಗಿ ಕೂತ್ಕೊಂಡ್ರಿ. ನನ್ನ ಪ್ರಿಯ ಮಗಳೇ, ಇದುವರೆಗೆ ದೇವರು ಆ ಅಲೆಕ್ಸಾಂಡರ್ ದ ಗ್ರೇಟ್ನ ದೇವರು ತೆಗೆದುಹಾಕಿ ನಿಮ್ಮನ್ನು ಗ್ರೇಟ್ ಆಗಿ ಮಾಡಕ್ಕೆ ಆತ ಇಷ್ಟಪಡ್ತಾನೆ. ಇವತ್ತು ಈ ನೇರ ಪ್ರಸಾದದಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಮನೆಗಳಲ್ಲಿ ದೇವರು ಅದ್ಭುತ ಜರುಗಿಸ್ತಾರೆ. ನಿಮ್ಮ ಮನೆಯೊಳಗೆ ಒಂದು ಅದ್ಭುತ ಆಗತ್ತೆ, ನಿಮ್ಮ ಗಂಡನಿಗೆ ಒಂದು ಅದ್ಭುತ ಆಗತ್ತೆ. UK ಕುತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ, ಇಸ್ರಾಯೇಲಲ್ಲಿ ವಾಕ್ಯ ಕೇಳ್ತಾ ಇದ್ದೀರಾ, ಜೆರುಸಲೇಮಲ್ಲಿ ಕುತ್ಕೊಂಡು ಮಗಳೇ ನಿನ್ನ ಗಂಡನಿಗಾಗಿ ಕಣ್ಣೀರಿಟ್ಟು ಅಳ್ತಾ ಇದ್ದೀರಿ ಇವತ್ತು. ನನ್ನ ಮಗಳೇ, ಇವತ್ತು ನಿನ್ನ ಕಣ್ಣೀರು ವರ್ಷಕ್ಕೆ ಶಕ್ತನಾಗಿದ್ದಾನೆ. ದುಬಾಯಲ್ಲಿ ಕುವೈಟಲ್ಲಿ ಕುತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. ಬ್ರದರ್ ರವಿ ಅವರೇ ವಾಕ್ಯ ಕೇಳ್ತಾ ಇದ್ದೀರಾ, ಬ್ರದರ್ ರೆನಾಲ್ಡ್ ಅವರೇ ವಾಕ್ಯ ಕೇಳ್ತಾ ಇದ್ದೀರಾ, ಸಿಸ್ಟರ್ ಡಿಸೋಜ ಅವರೇ ವಾಕ್ಯ ಕೇಳ್ತಾ ಇದ್ದೀರಾ, ಅನಿತಾ ಅವರೇ ವಾಕ್ಯ ಕೇಳ್ತಾ ಇದ್ದೀರಾ. ನಿಮ್ಮ ಮನೆನೇ ಒಡೆದು ಹೋಯ್ತು ಅಂತ ಹೇಳಿ ದುಃಖ ಪಡ್ತಾ ಇದ್ದೀರಾ. ಆದ್ರೆ ಒಡೆದು ಹೋದ ನಿಮ್ಮ ಮನೆಯನ್ನ ಮತ್ತೆ ದೇವರು ಕಟ್ಟಿ ಕೊಡ್ತಾರೆ. Hallelujah. This is the year of a restoration. God will going to give you back whatever you lost. ಸಿಸ್ಟರ್ ಅನಿತಾ ಅವರೇ, ಕರ್ತನ್ ಹೇಳ್ತಾನೆ, ಇನ್ನ ನಿಮ್ಮ ಕರ್ತನಲ್ಲಿ ಪಡುವ ಪ್ರಯಾಸ ನಿಷ್ಫಲವಾಗೋದಿಲ್ಲ. Hallelujah. ಇವತ್ತು ದೇವರು ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡಕ್ಕೆ Hallelujah. ಆತ ಶಕ್ತನಾಗಿದ್ದಾನೆ. ಸಿಸ್ಟರ್ ಶೋಭಾ ಅವರೇ, ಕರ್ತ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತಾರೆ. ಭಯಪಡಬೇಡಿ. ಅಲೆಕ್ಸಾಂಡರ್ ಸತ್ತು ಹೋದ, ಅವನ ಕ್ರಿಯೆಗಳು ಸತ್ತು ಹೋಯ್ತು, ಅವನ ಸಾಮ್ರಾಜ್ಯ ಮುಗಿದು ಹೋಯ್ತು. ಅದು ಇವತ್ತು ಇನ್ನೂ ಒಂದು ಸಾಮ್ರಾಜ್ಯ ಅಚ್ಚಳಿದೆ ಉಳಿದಿದೆ. ದಟ್ಸ್ ಅ ಕಿಂಗ್ಡಮ್ ಆಫ್ ಗಾಡ್. ಇನ್ನೂ ಒಂದು ರಾಜ್ಯ ಉಳಿದಿದೆ, ಇನ್ನೂ ಒಂದು ಸಾಮ್ರಾಜ್ಯ ಉಳಿದಿದೆ, ಇನ್ನೂ ಒಂದು ಚಕ್ರವರ್ತಿ ಉಳಿದಿದ್ದಾರಂದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸುನ ಸಾಮ್ರಾಜ್ಯ, ಇಟ್ಸ್ ಅನ್ unending kingdom. This king is an unending king. He lives and reigns forever and ever. ಈ ರಾಜ್ಯ ತಲಾಂತರಕ್ಕೆ ಆಳ್ತಾನೆ. ಈ ತರ ರಾಜ್ಯಕ್ಕೆ ಅಂತ್ಯವಿಲ್ಲ, ಅದಕ್ಕೆ ಆರಂಭ ಇಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ನಾನೇ ಆದಿಯು, ನಾನೇ ಅಂತ್ಯವಾಗಿದ್ದೇನೆ, ನಾನೇ ಮೊದಲನೇವನು, ನಾನೇ ಕಡೆಯವನು. ಐ ಆಮ್ ದ ಫಸ್ಟ್ ಅಂಡ್ ದ ಲಾಸ್ಟ್. ನಿಮ್ಮ ನಂಬಿಕೆನ ಹುಟ್ಟಿಸುವರು ಪೂರೈಸುವನು ಆಗಿರುವ ಯೇಸು ಕ್ರಿಸ್ತರ ಮೇಲೆ ನಿಮ್ಮ ನಂಬಿಕೆ ಇಟ್ಟು ಸ್ಥಿರಚಿತ್ತದಿಂದ, ಮಂಜುವರೇ, ನಿಮ್ಮ ಕೊಟ್ಟ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ಓಡಿ. ಅಪ್ಪ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತಾರೆ. ಇದವ್ರಿಗೆ ಆಗಲ್ಲ. ಆ ತಾಯಿ ಬಂದು ಹೇಳ್ತಾರೆ, ನೋಡಿದ್ರೆ ಅವ್ರು ಹೇಳ್ಬೇಕಾದ್ರೆ ನನಗೆ ದುಃಖ ಆಗುತ್ತೆ. ಎಷ್ಟೋ ವರ್ಷಗಳವರೆಗೆ ಕಾಡಲಿದ್ದರು, ಒಂದು ಶೀಟ್ ಹಾಕ್ಕೊಂಡು ಮಳೆ ಬಿರುಗಾಳಿ ಶೀಟೆ ಎತ್ಕೊಂಡು ಹೋಗುತ್ತೆ. ಚಿರತೆ ಹಾವು ಎಲ್ಲ ಇರುವಂಥ ಸ್ಥಳದಲ್ಲಿ ಇದ್ದಂಥ ಮಕ್ಕಳಿಗೆ ಒಂದು ಕನಸಲ್ಲಿ ಹೋಗಿ ದೇವರು ಮಾತಾಡ್ತಾರೆ, ನನ್ನ ರೂಪ ತಗೊಂಡೋಗಿ ಮಾತಾಡ್ತಾರೆ, ಮಗನೇ ನಿನ್ನ ಮನೆ ಆಶ್ರಯಿಸಲ್ಪಡುತ್ತೆ. ಅವನಿಗೆ ನಾನು ಯಾರಂತ ಗೊತ್ತಿಲ್ಲ. ಅದು ಈ ಸಭೆ ಮಂಗಳೂರು ಸಭೆಗೆ ಬಂದಾಗ ಗೊತ್ತಾಗತ್ತೆ. ನನ್ನ ಮುಖ ನೋಡಿದೆ, ಇದೇನೋ ಈ ಬ್ರದರೇ ಅಲ್ವಾ ನಮ್ಮ ಕನಸಲ್ಲಿ ಬಂದರು. ಹೇಗೆ ರೀ ಅದೆಲ್ಲ ಮಾಡ್ತಾರೆ? ಗಾಡ್ ಈಸ್ ಸೋ ಕನ್ಸರ್ನ್ ಆಫ್ ಯು ಮೈ ಸನ್. ಗಾಡ್ ಈಸ್ ಸೋ ಕನ್ಸರ್ನ್ ಫಾರ್ ಯು ಮೈ ಚೈಲ್ಡ್. Though your father and mother forsaketh you, but I am the Lord. I will never ever forget you. ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ನಾನು ನಿಮ್ಮನ್ನು ಬಿಡುವುದಿಲ್ಲ, ಬಿಟ್ಟು ತೊರೆಯುವುದಿಲ್ಲ. ಅಲೆಕ್ಸಾಂಡರ್ ಸಾಯ್ಬೇಕಾದ್ರೆ ಹೇಗೆ ಆಗಿರ್ಬೋದು? ಆ ಒಂದು ಚಿಕ್ಕ ಬುಕ್ ಒಂದು ನಾವು ಓದಬೇಕಾದ್ರೆ ಎಷ್ಟೋ ದಿನಗಳವರೆಗೆ ಅವರ ಕಣ್ಣೀರಿಟ್ಟಂತೆ. ದ ಟೀಯರ್ಸ್ ವರ್ ಫ್ಲೋಯಿಂಗ್. But it was too late. He could not find his creator. ಸೃಷ್ಟಿಕರ್ತ ಯಾರು, ಈ ದೇವರು ಎಲ್ಲಿದ್ದಾನೆ ಅಂತ ಹೇಳಿ ಅವ್ರ ಕೈಲಿ ಕಂಡಿಡಿಯಕ್ಕಾಗಿಲ್ಲ. ವಯಸ್ಸಾದ ಕಾಲದಲ್ಲಿ ಸಾವಿನ ಮರಣದ ಬೆಡ್ಡಿಗಲ್ಲಿ ಮಲಗಬೇಕಾದ್ರೆ ಈ ದೇವರು ಯಾರನ್ನು ಕಾಪಾಡಕ್ಕಾಗಿಲ್ಲ ಅಂತ ಹೇಳಿ ಅವನು, ನನ್ನ ಮಗಳೇ, ಕೊನೆಗೆ ಒಂದು ಕೊನೆ ಗಳಿಗೆಯಲ್ಲಿ ಒಂದು ಸ್ಟೇಟ್ಮೆಂಟ್ಗೆ ಬರ್ತಾನೆ, ಎಲ್ಲ ವ್ಯರ್ಥ ಆಗೋಯ್ತು, ಕರ್ತನ ಅರಿಯೋದೇ ಲಾಭ ಅಂತ ಹೇಳ್ತಾನೆ ಅವನು. ಅದು ಅರಿಯುವಂಥ ಲಾಭ ಅವ್ರಿಗೆ ಟೈಮ್ ಮೀರಿಬಿಡ್ತು. ಅದಕ್ಕೆ ನಾನು ಹೇಳ್ತೇನೆ, ವಯಸ್ಸಾದ ಕಾಲದಲ್ಲಿ ದೇವನ ಅರಿಯೋದಲ್ಲ. ಅಪ್ಪ ಹೇಳ್ತಾರೆ, ಯವನ ಕಾಲದಲ್ಲಿ ಕಷ್ಟ ಕಾಲಗಳು ಬರೋದ್ರೊಳಗಾಗಿ ಯವನ ಕಾಲದಲ್ಲಿಯೇ ನಿನ್ನ ಸೃಷ್ಟಿಕರ್ತರನ್ನ ಸ್ಮರಿಸು. ರಿಮೆಂಬರ್ ಯುವರ್ ಕ್ರಿಯೇಟರ್ ಇನ್ ದ ಡೇಸ್ ಆಫ್ ಯುವರ್ ಯೂತ್, ನಾಟ್ ಇನ್ ದ ಓಲ್ಡ್ ಏಜ್. ಯವನ ಕಾಲದಲ್ಲಿ, ನಾನು ಯವನ ಕಾಲದಲ್ಲಿ ದೇವ್ರಿಗೆ ಅರ್ಥಕೊಂಡ್ಬಿಟ್ಟೆ. ಕೂತ್ರೆ 20 ಫ್ರೆಂಡ್, ನಿಂತರೆ 60 ಫ್ರೆಂಡು. ನನ್ನ ಪ್ರಿಯ ಮಕ್ಕಳು ಎಲ್ಲರನ್ನ ಬಿಟ್ಟು ನಾನು ಒಬ್ಬನೇ ಐಸೋಲೇಟ್ ಆಗಿ ದೇವ್ರು ನನಗೆ ಕೊಟ್ಟಂಥ ಶಿಲ್ಮೆನ ಹೊತ್ಕೊಂಡು ನನ್ನ ತ್ಯಾಗ, ಆಸೆ ಎಲ್ಲವನ್ನ ಬದಿಗಿಟ್ಟು, ಅಪ್ಪ ನೀನಿಲ್ಲದೆ ನನಗೆ ಯಾರು ಇಲ್ಲಪ್ಪ, ನೀನಿಲ್ಲದೆ ನನಗೇನು ಬೇಡಪ್ಪ ಅಂತೇಳಿ ಅವತ್ತು ನಾನು ತ್ಯಾಗ ಮಾಡಿ ಅರ್ಪಣೆ ಮಾಡಿಕೊಟ್ಟೆ. ಅವತ್ತು ಮಾಡಿಕೊಟ್ಟಿದ್ದಕ್ಕೆ
ಈ ಬೆಟ್ಟ ಇವತ್ತು ಎಷ್ಟು ಎತ್ತರಕ್ಕೆ ಬೆಳ್ಕೊಂಡ್ಬಂದು Amen. ನಿಂತಿದೆ. Hallelujah. ಕರ್ತನಲ್ಲಿ ಪಡುವ ಪ್ರಾಯಸ ಅಲ್ಲಿಂದ ಇಲ್ಲಿವರೆಗೆ ದೇವರಲ್ಲಿ ಏನೆಲ್ಲ ಪ್ರಾಯಸ ನಾನು ಪಟ್ಟೆ ಮಗಳೇ, ಇದುವರೆಗೆ ಆ ಪ್ರಾಯಸಕ್ಕೆ ಪೆಂಗಾಲವರೇ ಒಂದೊಂದಕ್ಕೂ ದೇವ್ರ ಬೆಲೆ ಕಟ್ಕೊಂಡೇ ಬಂದ. Amen. ಅಣ್ಣನಿಗೆ ಮದುವೆ ಮಾಡಿದ್ರಿ, ಅಕ್ಕನಿಗೆ ಮದುವೆ ಮಾಡಿದ್ರಿ, ಅಕ್ಕಗೆ ಮನೆ ಕಟ್ಸ್ಕೊಟ್ರಿ, ತಂಗಿಗೆ ಮದುವೆ ಮಾಡಿಸ್ಕೊಟ್ರಿ, ಏನು ಅವರೆಲ್ಲ ಏನು ಮಾಡಿದ್ದಾರೆ ನಿಮಗೆ? ವೇರ್ ಇಸ್ ದ ರಿಟರ್ನ್ಸ್? ರಿಟರ್ನ್ಸ್ ಕಮ್ಸ್ ಓನ್ಲಿ ಫ್ರಮ್ ಯುವರ್ ಕ್ರಿಯೇಟರ್. ದ ಟೈಮ್, ದ ಆಫರಿಂಗ್, the sacrifice, whatever you sow in the Lord, it will never go in vain. ದೇವರಲ್ಲಿ ಮಾಡತಕ್ಕ ತ್ಯಾಗ, ಅವ್ರಿಗೆ ಹಾಕತಕ್ಕ ಕಾಣಿಕೆ ಯಾವುದೇ ಇರಲಿ, ಅದು ಒಂದು ವ್ಯತ್ಯಾಸ ಬಿಡೋದಿಲ್ಲ. ಕರ್ತನಲ್ಲಿ ಪಡುವ ಪ್ರಯಾಸ. ನಾರ್ಪಟ್ಟವ್ರು ಸಾಕ್ಷಿ ಹೇಳಿದ್ರು, ಡಯಾಲಿಸಿಸ್ ಆಗಿ ಹೊಟ್ಟೆಲ್ಲ ಊದ್ಕೊಂಡು ನೀರು ತುಂಬಿಕೊಂಡು ಸಾಯುವಗಳ 2 ವರ್ಷಗಳ ಕಾಲ ಮನೇಲಿ ತುಳ್ಳಾಡಿ ಕಣ್ಣುಗಳು ಹೊಟ್ಟೋಯ್ತು, ಬ್ಲರ್ ಆಗ್ಬಿಟ್ರು, ಅವ್ರಿಗೇನು ಕಾಣ್ತಾ ಇಲ್ಲ. ದಟ್ ವಾಸ್ ಅ ಟೈಮ್ ಲಾರ್ಡ್ ಮೆಟ್ ಹಿಮ್. ಸಿಸ್ಟರ್ ಒಂದು ಪ್ರಾರ್ಥನೆ ಮಾಡಿದ್ರು, ಆ ಪ್ರಾರ್ಥನೆಯಲ್ಲಿ ಬದುಕಿಸಿ ಇವತ್ತು ರಿಪೋರ್ಟ್ ತೊಗೊಂಡು ಬಂದಿದ್ದಾರೆ. ಇವತ್ತು ಬದುಕಿ 5 ವರ್ಷ ಆಯ್ತು. 2019 ಸಾಹಿತ್ಯ ಅಂತೇಳಿ ಮನೆಯವರೆಲ್ಲ ಬಂದ್ಬಿಟ್ರು ಅವರ ನೋಡೋಕ್ಕೆ. ಅದು ಇವತ್ತು 2025 ಆಯ್ತು, ಇನ್ನೂ ಬದುಕಿದ್ದಾರೆ ಅವರು. Hallelujah. ಯಾಕೆ ಗೊತ್ತಾ? Praise the Lord. ಯಾಕೆ ಗೊತ್ತಾ? ಕರ್ತನಲ್ಲಿ ಪಡುವ ಪ್ರಯಾಸ, ದೇವರಲ್ಲಿ ಮಾಡೋ ಪ್ರಾರ್ಥನೆ, ದೇವರಲ್ಲಿ ಮಾಡೋ ವೇದವಾಕ್ಯ, ದೇವರ ರಾಜ್ಯಕ್ಕಾಗಿ ನಾವು ಕೊಡತಕ್ಕ ಕಾಣಿಕೆ, ದೇವರ ರಾಜ್ಯದಲ್ಲಿ ಮಾಡತಕ್ಕ ಉಪವಾಸ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಮಕ್ಕಳೇ. Hallelujah. ಇಟ್ ವಿಲ್ ನೆವರ್ ಗೋ ಇನ್ ವೇನ್. ಅಣ್ಣನಿಗೆ ಮಾಡಿದ್ದು, ಅಕ್ಕನಿಗೆ ಮಾಡಿದ್ದು, ಅಪ್ಪನಿಗೆ ಮಾಡಿದ್ದು ವೇಸ್ಟ್ ಆಗಿ ಹೋಗ್ಬೋದು. ಅದು ಏಸಪ್ಪಗೆ ನೀವು ಮಾಡಿದ ಒಂದೇ ಒಂದು ಕೆಲಸ, ಒಂದು ಪಾತ್ರೆ ಎತ್ತಿಂಗ್ ಇಟ್ಟರು ಕೂಡ ದೇರ್ ಇಸ್ ಎ ಲೇಬರ್, ದೇರ್ ಇಸ್ ಎ ಬ್ಲೆಸ್ಸಿಂಗ್, Hallelujah. ದೇರ್ ಇಸ್ ಎ ರಿವಾರ್ಡ್. ಅದಲ್ಲೊಂದು ರಿವಾರ್ಡ್ ಇಟ್ಟಿದ್ದಾರೆ. ಒಂದು ಫೋಟೋ ಹೊಡೆದ್ರು ಕೂಡ ದೇವರಿಗೆ ಅದಲ್ಲೊಂದು ರಿವಾರ್ಡ್ ಇಟ್ಟಿದ್ದಾರೆ ಅಪ್ಪ. Hallelujah. ಅದು ಯಾವುದೇ ವ್ಯರ್ಥ ಆಗೋದಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಇದು ಮನವರಿಕೆ ಆಗ್ತಾ ಇಲ್ಲ. ಅವ್ರೇನೋ ಇದೇ ಹೇಳ್ಕೊಂಡಿರ್ತಾರೆ, ಇನ್ನೇನು ಹೇಳ್ಕೊಂಡಿರೋಕ್ಕಾಗತ್ತೆ? ಸುಮ್ಮನೆ ದೊಡ್ಡದು ಬೆಲ್ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ದೇವಾಲಯದ ಮುಂದೆ ಬೆಲ್ ಹೊಡ್ಕೊಂಡು ನೋಡಿ, ಬೆಲ್ ಕಳಿಸ್ತಾರ ಆಗಬೇಡಿ. ಇಲ್ಲಿ ಬೆಲ್ ಹೊಡಿಬೇಕು ನಮ್ಗೆ. ಆ ವಾಕ್ಯ ನಮ್ಮನ್ನ ಬಂದ್ಬಿಡ್ತು ಅಂದರೆ ಎಲ್ಲ ಆಶೀರ್ವಾದ ತಾನಾಗೆ ಬಂದ್ಬಿಡುತ್ತೆ. ಇವತ್ತು ಈ ನೇರ ಪ್ರಸಾರದಲ್ಲಿ ಈ ಹೊಸ ತಿಂಗಳಲ್ಲಿ ಕಾಲಿಟ್ಟಿದ್ದೀರಾ. ನಾನು ಹೇಳ್ತೇನೆ, ಮಗಳೇ ಮಗನೇ, ನೀ ಕರ್ತನಲ್ಲಿ ಪಡುವ ಪ್ರಯಾಸ ದೇವ್ರಿಗಾಗಿ ಪಟ್ಟ ನೋಡಿ. ಮನುಷ್ಯನಿಗಾಗಿ, ಅವನಿಗೆ, ಅಕ್ಕನಿಂದ, ಅಣ್ಣನಿಂದ, ಆ ಹುಡುಗಿಯಿಂದ, ಈ ಹುಡುಗನಿಂದ ಎಲ್ಲ ಹೋಗೋದು ಬಿಡಿ. ಫಸ್ಟು ಅದೆಲ್ಲ ಬಿಟ್ಟು ಆಂಟಿ ಅಂಕಲಿಂದ ಹೋಗೋ ಬದಲು ಅಪ್ಪನಿಂದ ಹೋಗಿ ನೀವು. Amen. Hallelujah. ಕರ್ತನ ವಾಕ್ಯ ಹೇಳುತ್ತೆ, ನಿಶ್ಚಯವಾಗಲು ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ಹಿಂಬಾಲಿಸಿಕೊಂಡು ಬರುತ್ತೆ. ನನ್ನನ್ನು Hallelujah. ಹಿಂಬಾಲಿಸಿ ಬರುತ್ತೆ. Surely the goodness and the mercy shall follow all the days of my life. ನೇತ್ರ ಅವರೇ, ಅಪ್ಪನಿಗಾಗಿ ನಿಂತಿದ್ದೀರಾ, ತ್ಯಾಗ ಮಾಡ್ತಾ ಇದ್ದೀರಾ. ಅಪ್ಪನ ತಂದೆ ತಾಯಿ ಬಂದು ಬಳಗನ್ ಬಿಟ್ಟು ಆ ಶಿಲುಬೆ ನೋಡ್ಕೊಂಡು ನಿಂತಿದ್ದೀರಾ. ಐ ಆಮ್ ಟೆಲಿಂಗ್ ಯು, ದರ್ ಇಸ್ ಅ ಗ್ರೇಟ್ ರಿವಾರ್ಡ್ ಫಾರ್ ಯು ಮೈ ಡಾಟರ್. ನಿನಗಾಗಿ ಒಂದು ದೊಡ್ಡ ಪ್ರತಿಫಲ ಅಪ್ಪ ಇಟ್ಟಿದ್ದಾರೆ. ಲೋಕಕ್ಕಾಗಿ ಪಡೋ ಪ್ರಯಾಸ ಎಷ್ಟು ದೊಡ್ಡದಾಗಿ ನೀವು ಮಾಡಿದ್ರು ಕೂಡ, ಎಷ್ಟೇ ದೊಡ್ಡ ಗ್ರೇಟ್ ಮ್ಯಾನ್ ಆಗಬೇಕಾದ್ರೂ ಕೂಡ ಲೀಸ್ಟ್ ಮ್ಯಾನ್ ಆಗಿ ಕೆಳಗೆ ಬಿದ್ದು ಬಿಡ್ತೀರಾ. 10 ಜನಕ್ಕೆ ನೀವು ಅವೈಲೇಬಲ್ ಆಗ್ಬೇಕ್ರಿ. 10 ಜನಕ್ಕೆ ನೀವು ಅನ್ನಬೇಕು. ಎಲ್ಲಾದರೂ ಇರು, ಹೇಗಾದ್ರೂ ಇರು, ಮೊದಲು ನೀವು ಮಾನವನಾಗು ಅಂತೇಳಿ ಬಸವಣ್ಣನವ್ರು ಹೇಳ್ತಾರಲ್ಲ. ನೀವು ಮೊದಲು ಯು ಹ್ಯಾವ್ ಟು ಬಿ ಎ ಹ್ಯೂಮ್ಯಾನಿಟಿ. ಆ ಹ್ಯೂಮನ್ ಇದು ಬರಬೇಕು, ಆ ಮಾನವೀಯತೆ ನಿಮ್ಮಲ್ಲಿ ಮೆರಿಬೇಕು. 10 ಜನಕ್ಕೆ ಹೇಗೆ ಮಾಡೋಣ, 10 ಜನಕ್ಕೆ ಏನು ಹೆಲ್ಪ್ ಮಾಡೋಣ, 10 ಜನಕ್ಕೆ ಏನು ಕೊಡೋಣ, 10 ಜನಕ್ಕೆ ಹೋಗಿ ಏನು ಮಾಡೋಣ, ಈ ರೀತಿಯಾದ ಆ ಮನೋಭಾವನೆ ನಿಮ್ಮಲ್ಲಿ ಇದ್ದಾಗ ನಿಮ್ಮ ಮನಸ್ಥಿತಿಗಳು ಬದಲಾವಣೆ ಆಗುತ್ತೆ. ನಾನು 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 ನಂದು 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 ಅಂತ ಬಾಚಿ 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 ಮನುಷ್ಯ ಎತ್ತಿಡ್ಕೊಳ್ತಾ ಇದ್ದಾನೆ. ಏನು ಪ್ರಯೋಜನ? ಇವತ್ತು ಕೋರ್ಟಲ್ಲಿ ನಿಲ್ಲೋರೆ ಯಾರು? ಎಲ್ಲ ಶ್ರೀಮಂತರೇ. ಕೋರ್ಟಲ್ಲಿ ಹೇಳ್ತಾನೆ ಜಡ್ಜ್, ಏನರಯ್ಯ ನಿಮ್ಗೆ ಏನಯ್ಯ ಬೇಕು? ಮನೆ ಇದೆ, ಮಠ ಇದೆ, ಏನಕ್ಕಯ್ಯ ಇದು ಹಿಂದೆ ಯಾಕೆ ಬಿದ್ದಿದ್ದೀರಾ? ಜಡ್ಜೇ ಹೇಳ್ತಾರೆ ಕೆಲವು ಟೈಮಲ್ಲಿ, ಬೇಡಪ್ಪ ಸಾಕು ಬಿಟ್ಬಿಡಿ, ಆ ಕೇಸ್ ವಿತ್ಡ್ರಾ ಮಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಹೋಗಿ ಗಂಡ ಹೆಂಡತಿ ಜೊತೆ ಸಮಾಧಾನ ಬದುಕ್ರಿ. ಇನ್ನೂ ಮನುಷ್ಯ ಬೇಕು, ಇನ್ನೂ ಆ ಜಮೀನು ಬೇಕು, ಇನ್ನೂ ಇಲ್ಲಕ್ಕೆ ಜಮೀನು ಬೇಕು, ಇನ್ನೂ ಆ ಕಾರ್ ಬೇಕು, ಇನ್ನೂ ಅಲ್ಲೋಗಿ ಮನೆ ಕಟ್ಟಬೇಕು, ಇನ್ನೂ ಇಲ್ಲೋಗಿ ಮನೆ ಕಟ್ಟಬೇಕು. ಹಾಂ, ಸಿಂಗಾಪುರಿಂದ ಒಬ್ಬರು ತಂದೆ ಫೋನ್ ಮಾಡಿ ಹೇಳ್ತಾರೆ, ಅವರ ದೊಡ್ಡಣ್ಣನಿಗೆ ಮಾನಸಿಕ. ಅವ್ರು ಹೇಳ್ತಾರೆ 18 ಕಂಟ್ರಿಗಳಲ್ಲಿ ಮನೆ ಕಟ್ಟಿದ್ದಾರಂತೆ. 18 ಕಂಟ್ರೀಸ್ ಹಿ ಹ್ಯಾಸ್ ಬಿಲ್ಟೆಡ್ ಹಿಸ್ ಹೌಸ್. ವಾಟ್ಸ್ ಅ ಪಾಯಿಂಟ್? ನೌ ಹಿ ಹ್ಯಾಸ್ ಬಿನ್ ಮೆಂಟಲಿ ರಿಟಾರ್ಡೆಡ್. ಅವನಿಗೆ ಜ್ಞಾಪಕ ಶಕ್ತಿ ಹೋಗಿದೆ, ಪೇಪರ್ ಎಲ್ಲಿದೆ ಅವನಿಗೆ ಗೊತ್ತಿಲ್ಲ. ಈ ಡೋಂಟ್ ನೋ ಹೌ ಟು ಸೈನ್. ಮಾನಸಿಕ ಖಿನ್ನತೆ ಮನುಷ್ಯನಿಗೆ ಬೇಕು, ಅದು ಅಳತೆ ಮೀರಿ ಬರಬಾರ್ದದು. ನಮ್ಗೆ ಎಷ್ಟು ಬೇಕು, ಇವತ್ತಿರ್ತೀವಿ ನಾಳೆ ಸಾಯ್ತೀವಿ, ನಮ್ಗೆ ಇವತ್ತೇನು ಬೇಕು ಅದನ್ನು ನಾವು ನೋಡಬೇಕಷ್ಟೇ. ಅತಿ ಆಸೆ, ಅದು ಗೊತ್ತಿದ್ರು ಕೂಡ ಹೋಗ್ತಾನೆ ಮನುಷ್ಯ. ಅತಿ ಆಸೆ
ಇಲ್ಲೇ ಪುತ್ತೂರಲ್ಲ ಸುಳ್ಯದಲ್ಲಿ ಯಾರೋ ಇಬ್ಬರು ಫೋನ್ ಮಾಡಿದ್ದಾರೆ, ಎಲ್ಲ ಮೈಸೂರು ಕಡೆಯಿಂದ. ಸರ್ ಇಲ್ಲಿ ತುಂಬ ಚಿನ್ನ ಇದೆ ಸರ್, ಬರಬೇಕು ನೀವು. ಎಷ್ಟು ಚಿನ್ನ ಇದೆ? ಹತ್ತತ್ರ ಒಂದು 53 kg ಇದೆ ಸರ್ ಅಂಥೇಳಿ ವಾಟ್ಸಪ್ಪಲ್ಲಿ ಒಂದು ಗೋಲ್ಡ್ದು ಬಿಸ್ಕೆಟೆಲ್ಲ ಹಾಕಿ ಯಾರೋ ಒಂದು ವ್ಯಕ್ತಿನೂ ಕೂಡ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಇವ್ರು ನೋಡಿದೆ, ಎಷ್ಟು ತರಬೇಕು? ನೀವೇನು ಬೇಡ ಸರ್, ಒಂದು 20 ಲಕ್ಷ ತನ್ನಿ ಸಾಕು. ಆ 20 ಲಕ್ಷ ಆಸೆ ಪಟ್ಟು ನೋಡಿ ಆ ಚಿನ್ನ ಬರುತ್ತೆ ಅಂತೇಳಿ ಯವನಸ್ಥರು ಆ ಚಿನ್ನದ ಗಟ್ಟಿ ನೋಡಿಕೊಂಡೇ ಅವ್ರಿಗೆ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಇದು ಇಸ್ಕೊಂಡು ಮನೇಲಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ, ಬೇಗ ಎಲ್ಲ ಎತ್ಕೊಂಡ್ಬಂದ್ಬಿಡ್ತೀನಿ ಅಂತೇಳಿ ಹೋದ ಜನ ಇಬ್ಬರು ಎಜುಕೇಟೆಡ್, ಹೈಲಿ ಎಜುಕೇಟೆಡ್. ಕೊನೆಗೆ ಎಲ್ಲ ಮೈಸೂರು ಕಡೆ ಎಲ್ಲ ತುಮಕೂರು ಕಡೆ ಎಲ್ಲ ಹೋಗಿದ್ದಾರೆ. ಅಲ್ಲಿ ಹೋದ ಮೇಲೆ ಅಲ್ಲಿಂದ ಹೇಳಿದ್ರಂತೆ, ಇಲ್ಲಿ ಬರಬೇಡಿ ಸರ್, ಇನ್ನು ಒಳಗೆ ಬರಬೇಕು, ಕಾಡೊಳಗೆ ಬನ್ನಿ ಅಂತ. ಕಾಡೊಳಗೆ ಯಾರಿಲ್ಲ, ಅಲ್ಲಿ ಜೀಪ್ ಎತ್ಕೊಂಡು ಹೋಗಿದ್ದಾರೆ. ಹೋಗಿದ ತಕ್ಷಣ ಸ್ಪ್ರೇ ಹೊಡೆದ್ಬಿಟ್ಟಿದ್ದಾರೆ ಅವ್ರಿಗೆ. ಸ್ಪ್ರೇ ಹೊಡೆದ್ಬಿಟ್ಟು ಎಲ್ಲಿ ಅವ್ರು ಯಾವ ಜೀಪಲ್ಲಿ ಕೂತಿದ್ರು ಆ ಜೀಪ್ಗೆ ಫುಲ್ಲು ರೋಪ್ ಹಾಕಿ ಕಟ್ಬಿಟ್ಟಿದ್ದಾರೆ. ಕಟ್ಬಿಟ್ಟು ಸೀಮೆಣ್ಣೆ ಹಾಕಿ ಪೆಟ್ರೋಲ್ ಹಾಕಿ ಜೀಪ್ ಸಮೇತ ಸುಟ್ಟಿದ್ದಾರೆ. ಅದನ್ನು ಆ 20 ಲಕ್ಷ ಎತ್ಕೊಂಡು ಜೀಪ್ ಸಮೇತ ಸುಟ್ಬಿಟ್ಟು ಆ ಜೀಪ್ನ ಒಂದು ಅಲ್ಲಿ ಪಕ್ಕದಲ್ಲಿದ್ದ ಒಂದು ನದಿಗೆ ತಳ್ಳಿಬಿಟ್ಟಿದ್ದಾರೆ. ಪೊಲೀಸ್ನವರು ಅಲ್ಲಿ ಜನ ಎಲ್ಲ ರಿಪೋರ್ಟ್ ಕೊಟ್ಟು ಯಾವುದೋ ಸಹ 2 ಜನ ಸತ್ತೋಗಿದ್ದಾರೆ, 2 ಬಾಡಿಗಳಿದೆ ಅಂತ. ಕೊನೆಗೆ ಹುಡುಕಿ ಮಾಡಿ ಕೊನೆಗೆ ಆ ನಂಬರ್ ಪ್ಲೇಟ್ ನೋಡಿ, ನಂಬರ್ ಪ್ಲೇಟು ಸುಟ್ಟೋಗಿದೆ. ಕೊನೆಗೆ ಆ 4C ನಂಬರ್ ಹುಡುಕಿ ಆ 4C ನಂಬರ್ ಯಾವ RTOಗೆ ಡಿಪೆಂಡ್ ಬರುತ್ತೆ ಅಂತ ಕೊನೆಗೆ ಅದು ಸುಳ್ಳಿಯಾಗೆ ಬಂದಿದೆ. ಸುಳ್ಳಿಯಲ್ಲಿ ಬಂದಾಗ ಇದು ಇಂಥ ವ್ಯಕ್ತಿ ಇವರೇ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಎರಡನೇದಾಗಿ ಹೊಟ್ಟೆಗಾಗಿ ಪಡುವ ಪ್ರಯಾಸ. ನಾನು ಬದುಕಬೇಕು, ತಿನ್ನಬೇಕು, ನನಗೆ ಅದು ಬೇಕು, ಮಟನ್ ಬೇಕು, ಚಿಕನ್ ಬೇಕು, ಬೀಫ್ ಬೇಕು, ಬಿರಿಯಾನಿ ಬೇಕು, ಅಮೆಜಾನ್ ಬೇಕು, ಇದು ಬೇಕು, ಇನ್ನು ಏನೇನು ಐತೆ ಇವಾಗ ಏನದು? ನೋಡಿ ಅವಳು ಹೇಳ್ತಾಳೆ, ಚೆನ್ನಾಗಿ ಹೇಳ್ತಾರೆ, ಸಿಸ್ಟರ್ ಹೇಳ್ತಾರೆ, ಸೀಗಿ ಬೇಕು, ತೊಗೊಂಡು ತಿಂತಾ ಇರಬೇಕು, ಅದನ್ನು ತಿನ್ನಬೇಕು. ಇವತ್ತು ಆ ಪಾರ್ಟಿ, ಬದನೆ ಈ ಪಾರ್ಟಿ, ನಾಳೆ ಅಲ್ಲಿ ಪಾರ್ಟಿ, ನಾಳೆ ಇಲ್ಲಿ ಪಾರ್ಟಿ ಕೊಡಿ, ನೀ ಪಾರ್ಟೇಷನ್ ಆಗ್ಬಿಡ್ತೀಯ ನೀನು. ಹೊಟ್ಟೆಗಾಗಿ ಪಡುವ ಪ್ರಯಾಸ. ಹೊಟ್ಟೆನೇ ಅವ್ರು ಕೆಲವರಿಗೆ ದೇವರಾಗಿದೆ. ಆ ಹೊಟ್ಟೆನ ಬಿಡಿ, ಮೊದಲು ಆತ್ಮಕ್ಕೇನಾದರೂ ಮಾಡಿ. ಮನುಷ್ಯ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಅವನ ಆತ್ಮ ನಷ್ಟಪಡಿಸಿಕೊಂಡ್ರೆ ಅವನಿಗೇನು ಪ್ರಯೋಜನ? ಅವನಿಗೇನು ಪ್ರಯೋಜನ ಇದೆ? ಅವನಿಗೇನು ಪ್ರಯೋಜನ ಇಲ್ಲ. ಅವನು ಲೋಕಕ್ಕಾಗಿ ಪಡೋ ಪ್ರಯಾಸಕ್ಕೆ ಮೊದಲು ನನ್ನನ್ನು ಯಾರು ಈ ಲೋಕದಲ್ಲಿ ಕರ್ಕೊಂಡ್ಬಂದಿದ್ದಾರೆ, ನನಗೆ ಯಾರು ಇಂಟ್ರಡ್ಯೂಸ್ ಮಾಡಿದ್ದಾರೆ, ನನ್ನ ಉಂಟು ಮಾಡಿದ ದೇವರು ಯಾರು ಅಂತೇಳಿ ಅದನ್ನು ಡಿಸ್ಕವರ್ ಮಾಡಿ ಅದನ್ನೇ ಎಕ್ಸ್ಪ್ಲೋರ್ ಮಾಡೋದಕ್ಕೇ ಈ ದೇವರ ಗ್ರಂಥ ನಮಗೆ ಕೊಡಲ್ಪಟ್ಟಿದೆ. And these scriptures are given to explore about the beauty and the power of God for you people. ದೇವ್ರ ಮಹಿಮೆ ಏನು, ದೇವ್ರ ಮಹತ್ವ ಏನು, ಇದನ್ನು ತಿಳಿದುಕೊಳ್ಳೋದಕ್ಕೆ ಈ ಸ್ಕ್ರಿಪ್ಚರ್ಸ್ ಕೊಡಲ್ಪಟ್ಟಿದೆ. ಅದಕ್ಕೆ ಕರ್ತನ ವಾಕ್ಯ ಹೇಳುತ್ತೆ, ಯಾವನು ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಬಳಿ ನಿಲ್ಲದೆ, ಧರ್ಮ ನಿಂದಕರ ಬಳಿಯಲ್ಲಿ ಕುಳಿತುಕೊಳ್ಳದೆ, ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನ ಮಾಡುವ ಮನುಷ್ಯನು ಭಾಗ್ಯವಂತನು. ದೇವ್ರು ಹೇಳ್ತಾರೆ ಅವನು ಭಾಗ್ಯವಂತ. ಕ್ಯಾರಮ್ ಮಾಡೋನು ಭಾಗ್ಯವಂತ ಹೇಳಿಲ್ಲ, ಚೆಸ್ ಆಡೋನು ಭಾಗ್ಯವಂತ ಹೇಳಿಲ್ಲ, ಡಬಲ್ ಗ್ರಾಜುಯೇಟ್ ಮಾಡಿದವನು ಭಾಗ್ಯವಂತ ಹೇಳಿಲ್ಲ. ಅಪ್ಪ ಹೇಳ್ತಾನೆ, ನನ್ನ ಧರ್ಮಶಾಸ್ತ್ರದಲ್ಲಿ ನನ್ನ ಬಗ್ಗೆ ಆನಂದ ಪಟ್ಟು ನನ್ನದನ್ನೇ ಆನಂದ ಪಡುವ ದೇವರು ಅವನು ಭಾಗ್ಯವಂತ. ದೇವರಿಗೆ ಸ್ತೋತ್ರ. ಅದನ್ನು ನಾವು ಮಾಡಬೇಕು ಇವತ್ತು. ಅದನ್ನು ಯಾವಾಗ ನೀವು ಮಾಡ್ತೀರಾ ಆಟೋಮೆಟಿಕ್ಕಾಗಿ ಆಶೀರ್ವಾದ ತನ್ನಷ್ಟಕ್ಕೆ ತಾನೇ ಮೇಲೆ ಬರುತ್ತೆ. ಇವತ್ತು ನೇರ ಪ್ರಸಾದ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. ಮಗಳೇ, ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಒಂದು ತಾಯಿ ಕೂತ್ಕೊಂಡು ಅಳ್ತಾ ಇದ್ದೀರಾ. ನನ್ನ ಮಗ ಎಲ್ಲ ಆನ್ಲೈನಲ್ಲಿ ಕಳ್ಕೊಂಬಿಟ್ಟ ಅಂತೇಳಿ ಅಳ್ತಾ ಇದ್ದೀರಾ. ಭಯಪಡಬೇಡಿ, ನೀವು ಕಳೆದು ಹೋದ ಹಣ ನಿಮ್ಗೆ ವಾಪಸ್ ಬರುತ್ತೆ. ಯಾಕಂದ್ರೆ ನೀವು ದೇವರಲ್ಲಿ ಭಾಳ ಭಯಭಕ್ತಿಯಾಗಿದ್ದೀರಾ ಅಮ್ಮ. ಕರ್ತನ ಹುಡುಕ್ತಾ ಇದ್ದೀರಾ. ಕರ್ತನಲ್ಲಿ ಪಡುವ ಪ್ರಯಾಸ ವ್ಯರ್ಥ ಆಗಲ್ಲ. ಏನು ಕಳ್ಕೊಂಡಿದ್ದೀರಾ ಹಣ, ಆದರೆ ನಿಮ್ಮ ಕೈಗೆ ವಾಪಸ್ ಬರುತ್ತೆ. ಹೊಟ್ಟೆಗಾಗಿ ಪಡುವ ಪ್ರಯಾಸ. ಯಾವುದು ಹೊಟ್ಟೆಗಾಗಿ? ಜಕರಿಯ ಎಲ್ಲ ಹೊಟ್ಟೆಗಾಗಿ ಇಟ್ಟ, ಆದರೆ ಕೊನೆಗೆ ಅವನ ಮನಸ್ಥಿತಿ ಅವನ ಕಾಪಾಡೋಕ್ಕಾಗಲಿಲ್ಲ. ಆ ಹೊಟ್ಟೆಗಿಂತ ಅವರು ದೊಡ್ಡವರು ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಂಬಿಟ್ಟ. ಏಸುನೇ ಅದಕ್ಕೆ ಉತ್ತರ, ಏಸುನೇ ಅದಕ್ಕೆ ಪರಿಹಾರಿ ಅಂತ ಹೇಳ್ಬಿಟ್ಟು ಆ ಸೇಕಮೊಟ್ಟಿ ಆ ಆಳದ ಮರದನ್ನು ಹತ್ತಿ ಆ ಮರದ ಮೇಲೆ ನಿಂತ್ಕೊಂಡು ನೋಡ್ತಾನೆ. ಏಸು ಯಾರು ಅಂತೇಳಿ ನೋಡ್ತಾನೆ. ನನ್ನ ಪ್ರಿಯ ಮಗಳೇ, ಆ ಏಸು ನೋಡಿದಾಗ ಏಸು ಆ ದಾರಿಯಲ್ಲಿ ಬರಬೇಕಾದ್ರೆ ಆ ಮರವನ್ನು ಹತ್ತಿ ನೋಡ್ತಾರೆ. ಜಕರ್ಯನೇ ತಟ್ಟೆ ಇಳಿದು ಬಾ, 3 ಹೊತ್ತು ಹೊಟ್ಟೆ ಸೇವೆ ಅಂತೇಳಿ ಟ್ಯಾಕ್ಸ್ ಮಾಡಿಕೊಂಡು ತೆರಿಗೆ ಕಟ್ಟಿ ಅಲ್ಲಿ ಇಲ್ಲಿ ಲಂಚ ತಗೊಂಡು ಮಂಚದ ಮೇಲೆ ಕೂತಿದ್ಯಾ, ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಗೆ ಬರ್ತೀನಿ, ನಿನ್ನ ಆಶೀರ್ವಾದ ಮಾಡ್ತೀನಿ. ಕೊನೆಗೆ ಜಕರ್ಯ ಇಳಿದು ಬಂದು ಏನು ಮಾಡ್ತಾನೆ, ತನ್ನ ಮನೆಗೆ ಏಸಪ್ಪನ ಕರ್ಕೊಂಡು ಹೋಗ್ತಾನೆ. ಯು ಹ್ಯಾವ್ ಟು ಟೇಕ್ ಜೀಸಸ್ ಟು ಯುವರ್ ಹೋಮ್. ದಟ್ಸ್ ವೆರಿ ಇಂಪಾರ್ಟೆಂಟ್. ನಾಟ್ ಬೈ ಮೈಟ್ ನಾಟ್ ಬೈ ಪವರ್ ಬಟ್ ಬೈ ಮೈ ಸ್ಪಿರಿಟ್. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ಆದರೆ ನನ್ನ ಆತ್ಮದಿಂದ ಎಲ್ಲವೂ ಸಾಧ್ಯ. ಇವತ್ತು ನೀವು ನಂಬೇಕದನ್ನು. ದೇವರೇ, ನಿನ್ನ ವಾಕ್ಯ ನಂಬ್ತೇನಪ್ಪ, ನಿನ್ನ ಹಸ್ತ ನಂಬ್ತೇನಪ್ಪ, ನಿನ್ನ ಕೃಪೆ ನನಗೆ ಬೇಕಪ್ಪ. ನೀವು ನಂಬಿ ನೋಡಿ, ಖಂಡಿತ ದೇವರು ಅದ್ರಲ್ಲಿ ಬ್ಲೆಸ್ ಮಾಡ್ತಾರೆ, ಅನುಮಾನ ಇಲ್ಲ.
ನನ್ನ ಪ್ರಿಯ ಮಕ್ಕಳು, ಭಾಳ ಬೇಸತ್ತು ಹೋಗಿದ್ದ. ಹಣ ಬೇಕು ಎಲ್ಲ ಶೇಖರಣೆ ಮಾಡ್ದ, ವಜ್ರ ಬೇಕು ಎಲ್ಲ ಶೇಖರಣೆ ಮಾಡ್ದ. ಅದು ಅವನಿಗೆ ಹೊಟ್ಟೆ ತುಂಬಿತು ವಿನಃ ಅದೇ ಆತ್ಮ ತುಂಬಲ್ಪಡಲಿಲ್ಲ. ನೋಡಿ, ಇವತ್ತು ಎಷ್ಟೋ ಜನ ಧ್ಯಾನ ಕುಟುಗಳಿಗೆ ಹೋಗ್ತಾರೆ. ಯಾಕೆ? ಏನು ಕಮ್ಮಿ ಇದೆಯಾ ಅವ್ರಿಗೆ? ಇಲ್ಲ, ಎಲ್ಲ ಕಮ್ಮಿ ಇಲ್ಲ. ಅದು ಆತ್ಮ ಕೊರತೆ ಇದೆ. ಹೊಟ್ಟೆ ಹಸಿಬಿಟ್ರೆ ಒಂದು ಬಿರಿಯಾನಿ ತಿನ್ಬಿಟ್ರೆ, ಒಂದು ಕೋಳಿ ತಿನ್ಬಿಟ್ರೆ ಮಲಗಿಬಿಡ್ಬೋದು. ಅದು ಆತ್ಮ ಇದೆಯಲ್ಲ ಜಯಣ್ಣವರೇ, ಆತ್ಮ ಹೊಟ್ಟೆ ಹಸಿ ಆದರೆ ನಿನಗೆ ಯಾವ ಊಟ ಸಿಗಲ್ಲ. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ. ರಾಜಪ್ಪ ಅವರೇ, ದೇವರ ವಾಕ್ಯದಿಂದ ಹುಟ್ಟು ಬರುವ ಒಂದೊಂದು ವಾಕ್ಯದಿಂದ ಅವನು ಬದುಕ್ತಾನೆ. ಇದ್ದೀರಾ ಹೇಳಿ? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ. ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದ ಮನುಷ್ಯನು ಜೀವಿಸುತ್ತಾನೆ. ಯಾಕೋಬಿನ ದೇವರೇ ನೀನಾಗೆ, ಯಾಕೋಬಿನ ದೇವರೇ ನೀನಾಗೆ. ಅಬ್ರಾಮನ ದೇವರೇ ನೀನಾಗೆ, ಆರಾಧನೆ. ಚಪ್ಪಳೆ. ಸಾಕಾನ ದೇವರೇ ನೀನಾಗೆ, ಆರಾಧನೆ. ಅಬ್ರಾಮನ ದೇವರೇ ನೀನಾಗೆ, ಸಾಕಾನ ದೇವರೇ ನೀನಾಗೆ, ಆರಾಧನೆ. ಯಾಕೋಬಿನ ದೇವರೇ ನೀನಾಗೆ. ಆಮೆನ್. ಯಾಕೋಬಿನ ದೇವರೇ ನೀನಾಗೆ, ಯಾಕೋಬಿನ ದೇವರೇ ನೀನಾಗೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಮಾಡುವೆ ಆರಾಧನೆ. ಆಮೇಲೆ ತಂದೆ ಮಗನಿಗೆ ಆರಾಧನೆ. ಅಬ್ರಾಮನ ದೇವರೇ ನೀನಾಗೆ, ಆರಾಧನೆ. ಇಸಾಕನ ದೇವರೇ ನೀನಾಗೆ, ಆರಾಧನೆ. ಅಬ್ರಾಮನ ದೇವರೇ ನೀನಾಗೆ, ಆರಾಧನೆ. ಇಸಾಕನ ದೇವರೇ ನೀನಾಗೆ, ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ. ಆಡಿ. ಯೇಸುವಿಗೆ ಆರಾಧನೆ, ಆರಾಧನೆ. ಯೇಸುವಿಗೆ ಆರಾಧನೆ, ಆರಾಧನೆ. ಯೇಸುವಿಗೆ. ಹಲ್ಲೆಲೂಯಾ. ಉಸಿರಿರುವ ದಿನವೆಲ್ಲ
ಉಸಿರೋರಿಗೆ ಡಬ್ಬ, ಆಮೇಲೆ ಡಾಲ್ಡಾ ಡಬ್ಬ ಥರ ಒಳಗೆ ಹೋಗಿ ಮಣ್ಣಲ್ಲಿ ಹಾಕ್ಬಿಡ್ತಾರೆ. ಅಲ್ಲೋಗಿ ಮಾಕಿ ಸಮಾಧಿ ಮುಂದೆ ಹೇಳಿ, ಅಯ್ಯೋ ನೀ ಬೈಕ್ ಇಷ್ಟಪಟ್ಟೆಲ್ಲೋ, ನೀನು ಇದನ್ನು ಇಷ್ಟಪಟ್ಟೆಲ್ಲೋ, ಅವನೆಲ್ಲೇದೊಳ್ತಾನೆ. ಇದ್ದಾಗ ಹಾಕಿ ಚೆಚ್ಚೋದು, ಇದ್ದಾಗ ಸಾಯಿಲಿಲ್ವಾ ನಿಂಗೆ ಸಾವಿಲಿಲ್ವಾ ಅಂತ ಹೇಳೋದು, ಸತ್ತ ಮೇಲೆ ಅವ್ನು ಹೆಂಗೆ ಸತ್ತ ಅಂತ ಹೋಗಿ ಕೇಳೋದು. ಇದು ಮನುಷ್ಯಂದು ವಿಪರ್ಯಾಸ ನೋಡಿ. ಇನ್ನು ಸಾಯಿಲಿಲ್ಲ, ಸತ್ತಾಗ ಯಾರೂ ಬರೋದೇ ಇಲ್ಲ. ಸತ್ತ ಮೇಲೆ ಹೆಂಗೆ ಸತ್ತರು ಅವರು, ಪಕ್ಕದ ಮನೇಲೇ ಇರ್ತಾನೆ, ಅದು ಬಂದಿರೋದಿಲ್ಲ. ಆ ರೀತಿಯಾದ ಒಂದು ಜೀವನಕ್ಕೆ ನಾವು ಬಂದುಬಿಟ್ಟಿದ್ದೇವೆ ನನ್ನ ಪ್ರಿಯ ಮಕ್ಕಳೇ. ಅನೇಕ ಸಮಯಗಳು ನಾವು ನಮ್ಮ ಬಲದ ಮೇಲೆ ಆತ್ಕೊಳ್ತೇವೆ, ನಮ್ಮ ಜ್ಞಾನದ ಮೇಲೆ ಆತ್ಕೊಳ್ತೇವೆ, ನಮ್ಮ ಹಣಕಾಸುಗಳ ಮೇಲೆ ಆತ್ಕೊಳ್ತೇವೆ, ನಮ್ಮ ಇಂಟೆಲೆಕ್ಟ್ಗಳ ಮೇಲೆ ಆತ್ಕೊಳ್ತೇವೆ. ಅದೆಲ್ಲ ಬಿಡಿ ಅಪ್ಪ, ನಾನು ನಿನ್ನ ಮೇಲೆ ಆತ್ಕೊಳ್ತೇನಪ್ಪ. ಅದಕ್ಕೆ ಭಕ್ತ ಹೇಳ್ತಾನೆ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ. ಅರಮನೆ ಕಡೆ ಅಂತ ಹೇಳಿಲ್ಲ, ಅರಸ. ಅರಮನೆ ಇತ್ತು, ಆಸ್ಥಾನ ಇತ್ತು, ಸಿಲ್ವರ್ ಇತ್ತು, ಬೆಳ್ಳಿ ಇತ್ತು. ದೇವರ ರಾಜ್ಯಕ್ಕಾಗಿ 68,000 ಕೋಟಿ ಬೆಲೆ ಬಾಳತಕ್ಕ ಚಿನ್ನ ಅವನು ತಂದು ಕೊಡ್ತಾನೆ. 1,08,000 kg ಬಂಗಾರ ತೂಗಿ ದೇವರ ಆಲಯಕ್ಕೆ ಅವನು ಕೊಡ್ತಾನೆ. ಅವನು ಎಷ್ಟು ಶ್ರೀಮಂತನಾಗಿರ್ಬೋದು, ಆದರೂ ಅವನು ಕೀರ್ತನೆಗಾರ ಹೇಳ್ತಾನೆ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಎತ್ತುತ್ತೇನೆ, ನನ್ನ ಸಹಾಯ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದ. ನೀ ಕರ್ತನ ಹುಡುಕಬೇಕಿವತ್ತು. ಹೊಟ್ಟೆಗಾಗಿ ಪ್ರಯಾಸ ಪಡ್ತೀರಾ? ಜಕರಿ ಎಲ್ಲ ಪಟ್ಟ, ಕೊನೆಗೆ ಎಲ್ಲ ವ್ಯರ್ಥ ಆಯಿತು. ಅವನ ಮನೆಗೆ ಬಂದ ಅವನು ಹೇಳ್ತಾನೆ, ದೇವರೇ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ನಿಮ್ಮ ರಾಜ್ಯಕ್ಕೆ ಕೊಟ್ಬಿಡ್ತೀನಪ್ಪ. ಹಾಂ ಹೇಳಿ, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಗ್ರೇಸ್ ಮಿನಿಸ್ಟ್ರಿಗೆ ಕೊಡ್ತೇನೆ, ಪೂರ್ಣವಾಗಿ ಕೊಡ್ತೇನೆ. ಎಲ್ಲ ಲೂಟ್ ಮಾಡಿರೋ ಹಣ. ಅಪ್ಪ ಹೇಳ್ತಾ ಇದೆಯಲ್ಲ, ಲೂಟ್ ಮಾಡಿರೋ ಹಣ ಕಣೋ, ಇನ್ನೊಬ್ರದ್ದು ದೋಚಿ ತೊಗೊಂಬಂದಿದ್ಯಾ. ಇಟ್ಸ್ ಓನ್ಲಿ ಕರಪ್ಟೆಡ್ ಮನಿ. ಹೌ ಐ ಕ್ಯಾನ್ ಟೇಕ್ ದಟ್ ಕರಪ್ಟೆಡ್ ಮನಿ ಫಾರ್ ಗಾಡ್ಸ್ ಕಿಂಗ್ಡಮ್. ಅದು ದೇವ್ರು ಹೇಳ್ತಾರೆ, ಕೊಡು ಮಗನೇ ಅಂತ ಹೇಳ್ತಾರೆ. ನೋಡಿದ್ರ, ಕರಪ್ಟ್ ಬನ್ನಿ ದೇವ್ರಿಗೆ ಬೇಕು ಅಂತಾರೆ. ಹಾಂ, ವಂಚನೆ ಮಾಡಿ ಇಟ್ಟಿದ್ದ. ಅದು ದೇವ್ರು ಹೇಳ್ತಾರೆ, ನನ್ನ ರಾಜ್ಯಕ್ಕೆ ಬೇಕು. ಹೆಂಗೆ ಅಷ್ಟು ಪರಿಶುದ್ಧ ದೇವರು ಹಣ ಈಸ್ಕೊಂಡ್ರ? ಅನಿತಾವ್ರೆ ಈಸ್ಕೊಂಡ್ರು. ಅಪ್ಪ ಕೊಡು ನನ್ನ ರಾಜ್ಯಕ್ಕೆ, ಯಾಕಂದ್ರೆ ಎಲ್ಲ ಹಣ ನನ್ನದೇ, ಭೂಮಿಯಲ್ಲಿರೋ ಬೆಳ್ಳಿ ಬಂಗಾರ ನನ್ನದೇ. ನಿನ್ನ ರಾಜ್ಯಕ್ಕೆ ಕೊಡು, ನಿನ್ಗೆ ಆಶೀರ್ವಾದ ಬರುತ್ತೆ. ಇವತ್ತು ಮನೆಗಳು ಎಷ್ಟು ಆಸ್ತಿ ಇಟ್ಕೊಂಡು ಕೊಳಿತಾ ಇದೆ. ಮನೆಯೊಳಗೆ ಪೆಟ್ಟಿಗೆ ಒಳಗೆ ಬಂಗಾರ, ಪೆಟ್ಟಿಗೆ ಒಳಗೆ ಮುತ್ತು ವೈಡೂರ್ಯಗಳು ಇಟ್ಕೊಂಡಿದ್ದೀರಾ. ಎಷ್ಟೋ ಜನ ಇಟ್ಕೊಂಡಿದ್ದೀರಾ. ಆ ಥರ ಎಲ್ಲೋಗುತ್ತೆ, ಎಲ್ಲ ಹೋಗ್ಬಿಡತ್ತೆ. ಒಂದು ದಿನ ಯಾರೋ ಒಂದು ತಾಯಿ ಎಷ್ಟೋ ವಜ್ರದ ಕಲ್ಲುಗಳನ್ನ ಇಟ್ಕೊಂಡಿದ್ರು ನೋಡಿ. ಎಲ್ಲ ಇಟ್ಕೊಂಡು ಕೊನೆಗೆ ಒಂದು ದಿನ ಅವ್ರು ಯೋಚನೆ ಮಾಡಿದಂತೆ, ನಾನು ಮನೇಲೇ ಇದ್ದೀನಲ್ಲ, ಕಳ್ಳ ಬಂದರೆ ಫಸ್ಟು ಅಲ್ಮೇರಾಗೆ ಹೋಗ್ಬಿಡ್ತಾನೆ, ನಾನು ಇದಕ್ಕೊಂದು ಕವರ್ ಪ್ಲಾಸ್ಟಿಕ್ ಅವ್ರು ಕಟ್ಬಿಟ್ಟು ಇದಕ್ಕೊಂದು ಬಟ್ಟೆ ಕಟ್ಟಿ ಇದನ್ನು ತೊಗೊಂಡು ಫ್ಲೆಶಲ್ಲಿ ಇಡ್ತೀನಿ ಅಂತೇಳಿ ಫ್ಲೆಶ್ ಔಟಲ್ಲಿ ಇಟ್ಬಿಟ್ಟಿದ್ರಂತೆ. ನೀರು ಬಿಡ್ತಿರಲ್ಲ ಫ್ಲೆಶ್ ಔಟು, ಆ ಬಾಕ್ಸ್ ಇರುತ್ತೆ, ಪ್ಲಾಸ್ಟಿಕ್ ಬಾಕ್ಸ್, ಅದರಲ್ಲೂ ಇಟ್ಟಿದ್ರಂತೆ ಮಂಜುನಾಥ್ ಅವರೇ. ವಾಶ್ರೂಮಲ್ಲಿ ಒಂದೇ ಖುಷಿ, ಒಳ್ಳೆ ಕಡೆ ಇಟ್ಟಿದ್ದೀನಿ, ಕಳ್ಳ ಬಂದರೆ ಟಾಯ್ಲೆಟ್ಗೆ ಹೋಗಲ್ಲ, ಸೀದಾ ಬಂದು ಅಲ್ಮೇರಾಗೆ ಬರ್ತಾನೆ. ಎಷ್ಟೋ ತಿಂಗಳು, ಎಷ್ಟೋ ವರ್ಷ ಈ ಅಮ್ಮ ಅಲ್ಲೇ ಇಟ್ಕೊಂಡು ಜೀವನ ಮಾಡಿದ್ರು. ಕೋಟಿಗಟ್ಟಲೆ ಬೆಲೆ ಬಾಳತಕ್ಕದ್ದು. ಗಂಡ ಹೊರದೇಶದಲ್ಲಿದ್ದ. ಒಂದಿನ ಅವನು ಹೊರದೇಶದಿಂದ ಹೊರಗಡೆ ಮನೆಗೆ ಬಂದ. ಅವನಿಗೆ ಗೊತ್ತಿಲ್ಲ ಈ ಅಮ್ಮ ಅಲ್ಲಿಕ್ಕಿರೋದು. ಯಾಕೆ ಈ ಅಮ್ಮ ತುಂಬ ಬುದ್ಧಿವಂತೆ. ಎಲ್ಲ ಇಟ್ಟಿದ್ಯಾ ಅಂತ ಕೇಳ್ದ. ಎಲ್ಲ ಜೋಪಾನ ಇದೆ, ನೀ ಭಯಪಡಬೇಡ. ಸಡನ್ನಾಗಿ ಅವಳು ಹೇಳಿದ್ಲು, ನಾನು ತರಕಾರಿ ತರಕ್ಕೆ ಹೋಗಿ ಬರ್ತೀನಿ, ಚಿಕನ್ ತೊಗೊಂಬರ್ತೀನಿ ಅಂತೇಳಿ ಮಾರ್ಕೆಟ್ಗೆ ಹೋದ್ಲು. ಮಾರ್ಕೆಟ್ಗೆ ಹೋಗಿದ್ದೆ. ಇವನು ಸ್ನಾನಕ್ಕೆ ಹೋಗ್ತಾನೆ, ಟ್ಯಾಪಲ್ಲಿ ಎಲ್ಲೂ ನೀರು ಬರ್ತಿಲ್ಲ. ಟ್ಯಾಪಲ್ಲಿ ನೀರು ಬರೋಲ್ಲ, ಫ್ಲೆಶ್ ಔಟಲ್ಲಿ ನೀರು ಬರ್ತಿಲ್ಲ. ಅಯ್ಯೋ ಇದೇನಪ್ಪ ಫ್ಲೆಶ್ ಔಟ್ ನೀರು ಬರೋಲ್ಲ. ತಕ್ಷಣ ಅಲ್ಲೇ ತಾಯಿ ಯಾವುದೋ ಮೊಬೈಲ್ ನಂಬರ್ ಹಾಕಿದ್ಲ. ಆ ಮೊಬೈಲ್ ನಂಬರ್ ಹುಡುಕಿ, ಯಾರನ್ನು ಹುಡುಕಿ, ಕೊನೆಗೆ ಒಂದು ಪ್ಲಂಬರ್ ಬರಬೇಕಂತೇಳಿ ಪ್ಲಂಬರ್ ಬಂದ. ಅವನು ಹೇಳಿದ, ನೋಡಪ್ಪ ನೀರು ಬರ್ತಿಲ್ಲ, ಆ ಟಾಯ್ಲೆಟಲ್ಲೇ ಬರ್ತಿಲ್ಲ. ಈ ಅಮ್ಮ ಅಲ್ಲೇ ಇಕ್ಕೈತೆ. ನೋಡ್ತಾ ಇಟ್ಬಿಟ್ಟು ಹೋಗಿ ನೋಡಪ್ಪ ರಿಪೇರಿ ಮಾಡ್ಕೊಂಬ. ಅವನು ಹೋದ, ಒಳಗೆ ಹೋಗಿ 5 ನಿಮಿಷಕ್ಕೆ ಹೊರಗಡೆ ಬಂದ್ಬಿಟ್ಟ. ಏನಾಗಿದೆಯಪ್ಪ? ಆಯಿತಾ ಸರ್, ಒಂದೇ ಒಂದು ವಾಷರ್ ಹೋಗ್ಬಿಟ್ಟಿದೆ ಸರ್, ಆ ವಾಷರ್ ಎತ್ಕೊಂಡು ಬೇಗ ಬಂದ್ಬಿಡ್ತೀರಿ ಅಂದ. ಬೇಗ ಬಾಪ, ನೀರು ಬೇರೆ ಇಲ್ಲ. ಅವನು ವಾಷರ್ ತೊಗೊಂಡು ಬರೋಕ್ಕೆ ಹೋದನು, ಬರಲೇ ಇಲ್ಲ. ಹೆಂಡ್ತಿ ಬಂದು ಹೇಳಿದು, ಅದೇ ಆ ಟಾಯ್ಲೆಟಲ್ಲಿ ನೀರು ಕೆಟ್ಟೋಗಿದೆ. ಟಾಯ್ಲೆಟ್ ನೀರಾ? ಏನಾಯಿತು? ಅವಳಿಗೆ ಆಟ. ಯಾಕೆ ನೀನು ಯಾಕೆ ಆಯ್ತು? ಏನಾಯ್ತು ನಿನಗೆ? ವಾಷರ್ ತರಕ್ಕೆ ಹೋಗೋರು. ಅಯ್ಯೋ ವಾಷರಲ್ಲ, ಬೇಸೆ ಹೋಯ್ತು ನಮ್ಮದು ಅಂತ ಹೇಳ್ತಾಳೆ. ಏನಾಯಿತು? ಅಲ್ಲೇ ನಾನು ಇಟ್ಟಿದ್ದೆ ವಜ್ರ, ಅಲ್ಲಿ ಹೋಗಿ ನೋಡ್ತಾರೆ ವಜ್ರನೇ ಇಲ್ಲ. ಅದು ಎತ್ಕೊಂಡು ಹೋಗಾಯ್ತಾ ಯಪ್ಪ. ಹೊಟ್ಟೆಗಾಗಿ ಪಡೋ ಪ್ರಯಾಸ ಮೊಟ್ಟೆಗಾಗಿ ಹೋಗ್ಬಿಡತ್ತೆ. ಎಷ್ಟೋ ಟೈಮ್ಗಳು ಆ ಥರ ಆಗತ್ತೆ. ಯಾವುದೋ ಒಂದು ಹುಡುಗನ ತುಂಬ ಪ್ರೀತಿ ಮಾಡಿ ಅವರು ಗಂಡು ಮನೆಯವರು ಹೆಣ್ಣು ಮನೆಯವರು ಎಲ್ಲ ಓಕೆ ಮಾಡಿಬಿಟ್ರಂತೆ. ಎಲ್ಲ ಓಕೆ ಮಾಡಿದ್ಮೇಲೆ ಆ ಹುಡುಗ ಬಂದು ಕೇಳಿದಂತೆ, ನಿನಗೆ ನಿಮ್ಮ ಅಪ್ಪನಿಗೆ ಒಂದು ಏರೋಪ್ಲೇನ್ ಕೊಡ್ಸೋಕ್ಕಾಗತ್ತಾ ಅಂತ ಹುಡುಗ ಕೇಳಿದಂತೆ ಹುಡುಗಿನ. ಅದಕ್ಕೆ ಅವಳು ಹೇಳಿದಂತೆ, ನಮ್ಮಪ್ಪ ನಿಂಗೆ ಏರೋಪ್ಲೇನ್ ಕೊಡ್ಸೋಕ್ಕೆ ರೆಡಿ ಇದ್ದಾರೆ, ಆದರೆ ನಿಮ್ಮಪ್ಪನಿಗೆ ಏರ್ಪೋರ್ಟ್ ಕಟ್ಟಕ್ಕೆ ರೆಡಿ ಇದೆಯಾ ಅಂತ ಕೇಳ್ಕೊಂಬ ಹೋಗೋದಂತೆ. ಕೆಲವು ಟೈಮ್ ನಮ್ಮ ಯೋಚನೆ ನೋಡಿ ಅತಿ ಆಸೆ ಹೋಗ್ಬಿಡುತ್ತೆ, ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಒಟ್ಟಿಗಾಗಿ ಪಡೋ ಪ್ರಯಾಸ ಹೋಗ್ಬಿಡುತ್ತೆ. ಅದು ಕೊನೆಗೆ ಏನೂ ಇಲ್ಲ, ನನಗೆ ಒಂದು ಹತ್ತು ಇಡ್ಲಿ ಚಟ್ನಿ ಬಡೆ ಸಾಕಪ್ಪ ಅನ್ನೋ ಸ್ಥಿತಿಗೆ ಜಕಾಯ ಬಂದು ಕೂತ್ಕೊಂಡು ಏಸನ ಪಾದಕ್ಕೆ ಕೂತ್ಕೊಂಡು ತನ್ನ ಆಸ್ತಿನೇ ಕೊಟ್ಟು ಅವನು ಏಸನ್ನ ಹಿಂಬಾಲಿಸ್ಕೊಂಬಿಟ್ಟ. ಸೊ ಲೋಕಕ್ಕಾಗಿ ಪಡೋ ಪ್ರಯಾಸ ಹೋಗ್ಬಿಡುತ್ತೆ.
ಹೊಟ್ಟೆಗಾಗಿ ಪಡೋ ಪ್ರಯಾಸ ಹೋಗ್ಬಿಡುತ್ತೆ. ಆದರೆ ಒಂದು ಪ್ರಯಾಸ ಮಾತ್ರ ಕೊನೆಯವರೆಗಿರುತ್ತೆ. ದಟ್ ಲೇಬರ್ ಇನ್ ದ ಲಾರ್ಡ್. ಕರ್ತನಲ್ಲಿ ಪಡುವ ಪ್ರಯಾಸ ಪ್ರಯಾಸ. ಎಂದು ವ್ಯರ್ಥ ಆಗುವುದಿಲ್ಲ. ಹೇಳಿ, ಪಕ್ಕದಲ್ಲಿ ಹೇಳಿ, ಕರ್ತನಲ್ಲಿ ಪಡುವ ಪ್ರಯಾಸ ಒಂದು ಎಂದಿಗೂ ವ್ಯರ್ಥವಾಗೋದಿಲ್ಲ. ಏನು ಹೇಳ್ತೀರ ಅಂದರೆ ಕರೆಕ್ಟಾಗಿ ಕೇಳಿ ಪಾಲಿಸಿ ನೋಡಿ, ನೀವು ಮೇಲೆ ಬಂದ್ಬಿಡ್ತೀರಾ. ಅದಲ್ಲಿ ಯಾಕೆ, ಏನು, ಕೊಂಕು, ಯಾಕೆ, ಯಾವತ್ತು, ಯಾರು, ಏನು ಅಂತ ನೀವು ಕ್ವಶನ್ ಸ್ಟಾರ್ಟ್ ಮಾಡಿದ್ರೆ ಇರುವೆ ಸ್ಟಾರ್ಟ್ ಆಗುತ್ತೆ ಕಚ್ಚಕ್ಕೆ. ನಿಮಗೆ ಅದು ಎಲ್ಲೆಲ್ಲಿ ಕಚ್ಚತ್ತೆ ಹೇಳೋಕ್ಕಾಗಲ್ಲ. ದೇವ್ರ ವಾಕ್ಯನ ಉಲ್ಲಂಘನೆ ಮಾಡಬೇಡಿ. ದೇವ್ರ ವಾಕ್ಯದಲ್ಲಿ ವ್ಯರ್ಥವಾದ ಮಾತಾಡಬೇಡಿ. ದೇವ್ರ ವಾಕ್ಯದಲ್ಲಿ ಕೊಂಕು ಕಂಡುಹಿಡಿಬೇಡಿ. ಯಾವಾಗ ಕೊಂಕು ಕಂಡುಹಿಡಿತೀರಾ ಅಲ್ಲಿಂದ ನಿಮಗೆ ಕೊಂಕುಗಳು ಸ್ಟಾರ್ಟ್ ಆಗಿಬಿಡುತ್ತೆ. ವಾಕ್ಯ ನಂಬಿ, ಧಾರಾಳಕ್ಕೆ ನಂಬಿ. ಆ ಹುಡುಗ ಏನು ಹೇಳ್ದ, ನನಗೆ ಓದೋಕ್ಕೆ ಬರೋಲ್ಲ ಅಪ್ಪ, ಅದನ್ನ ಏಸು ಪ್ರೀತಿ ಮಾಡ್ತೇನೆ, ಆರಾಧನೆ ಮಾಡ್ತೇನೆ. ಅಪ್ಪ ಯೂಟ್ಯೂಬಲ್ಲಿ ಏನು ಹೇಳ್ತಾರೆ ಅದು ಘನವಾಗಿ ನಾನು ಕೈಗೊಂಡು ನಡೀತೀನಿ. ನಡೆದಿದ್ದಕ್ಕೆ ಕಾಡಲ್ಲಿದ್ದವನಿಗೆ ದೇವ್ರ ಇವತ್ತು ಕಾರ್ ಕೊಟ್ಟು, ಮನೆ ಕೊಟ್ಟು, ಸೈಟ್ ಕೊಟ್ಟು ಎಲ್ಲ ಬ್ಲೆಸ್ಸಿಂಗ್ ಆಗಿ ಇಟ್ಟಿದ್ದಾರೆ. ಲೋಕಕ್ಕಾಗಿ ಪಡೋ ಪ್ರಯಾಸ ವ್ಯರ್ಥ ಆಗುತ್ತೆ, ಹೊಟ್ಟೆಗಾಗಿ ಪಡೋ ಪ್ರಯಾಸ ವ್ಯರ್ಥ ಆಗುತ್ತೆ. ಆದರೆ ಕರ್ತನಿಗಾಗಿ ಪಡೋ ಪ್ರಯಾಸ ಅದು ವ್ಯರ್ಥ ಆಗೋದಿಲ್ಲ. ಅಪ್ಪ ಹೇಳ್ತಾರೆ ಪರಲೋಕದಲ್ಲಿ, ಐ ವಾಸ್ ಹಂಗ್ರಿ, ಯು ಗೇವ್ ಮಿ ದ ಫುಡ್. ಐ ವಾಸ್ ನೇಕಡ್, ಯು ಕ್ಲಾತ್ಡ್ ಮೀ. ಐ ವಾಸ್ ಥರ್ಸ್ಟಿ ಆ್ಯಂಡ್ ಯು ಗೇವ್ ಮಿ ದ ವಾಟರ್. And those people will ask Jesus, Lord, when we gave you food, when we gave you water, when we gave you cloth, when we came in sort of you. ಯಾವಾಗ ನಿನ್ನ ಬಂದು ನೋಡಿದ್ರಿ? ಪರಲೋಕದಲ್ಲಿ ದೇವ್ರು ಹೇಳ್ತಾರೆ. ಹಾಗೆ ಏಸಪ್ಪ ಹೇಳ್ತಾರೆ, ಈ ಅಲ್ಪರಾದವರಲ್ಲಿ ಏನೆಲ್ಲ ಮಾಡಿದ್ದೀರಾ ಅದು ನನಗೆ ಮಾಡಿದೆ. ವಾಟ್ ಎವರ್ ಯು ಡನ್ ಅಂಟು ದಿಸ್ ಆಲ್ ಲೀಸ್ಟ್ ಒನ್, ಯು ಆರ್ ಡನ್ ಅಂಟು ಮೀ. ಪರಲೋಕದಲ್ಲಿ ಮಾತಾಡ್ತಾರೆ ಮಂಜುವರೇ, ನಾನು ಹೊಟ್ಟೆ ಹಸ್ತಿದ್ದೆ, ನೀವು ಊಟ ಕೊಟ್ರಿ. ನಾನು ಸೆರೆಮನೇಲಿದ್ದೆ, ನಾನು ಬಂದು ನೋಡಿದ್ರಿ. ನಾನು ಬಾಯಾರಿದ್ದೆ, ನನಗೆ ಬಂದು ಉಪಚಾರ ಮಾಡಿದ್ರಿ. ನಾನು ಬಟ್ಟೆ ಇಲ್ಲದವನಾಗಿದ್ದೆ, ನೀನು ನನಗೆ ಬಟ್ಟೆ ಕೊಟ್ರಿ. ಇವತ್ತು ನಾನು ಹೇಳ್ತೇನೆ, ಈ ಮಾರ್ಚ್ ತಿಂಗಳಲ್ಲಿ ದೇವ್ರ ರಾಜ್ಯಕ್ಕಾಗಿ ಸನ್ಮಾನ ನೀವು ಆರಂಭ ಮಾಡಿ. ಸನ್ಮಾನ ನೀವು ಮಾಡ್ತಾ 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 ಬ್ಲೆಸ್ಸಿಂಗ್ ಆಗುತ್ತೆ, ಆಶೀರ್ವಾದ. ಮೊನ್ನೆ ನಾನು ಹೇಳ್ತಾ ಇದ್ದೆ ಪ್ರಸಂಗದಲ್ಲಿ, ಆ ಮರಿಯಳು ತನ್ನ ಮನೆಯೇ ಮಾರಿ ಬಂದ ಹಣವನ್ನು ತೆಗೆದುಕೊಂಡು, ಮನೋಜವರೇ, ಆ ಹಣವನ್ನು ತಂದು ಆ ಒಬ್ಬ ರಾಜನಿಗೆ ಹಾಕತಕ್ಕಂಥ ಒಂದು ಪವಿತ್ರವಾದ ಪರಿಶುದ್ಧವಾದ ಪರಿಮಳ ದ್ರವ್ಯವನ್ನು ತಂದು ಆ ಯೇಸುವಿನ ಪಾದಕ್ಕೆ ಅವಳು ಹಾಕ್ತಾಳೆ. ಯಾಕೆ? ಅವ್ರ ತಮ್ಮ ಸತ್ತು ಹೋಗಿದ್ದ ಮಗನನ್ನು ಪ್ರಯಾಸಪಟ್ಟ ನನ್ನ ಮಗ ಸತ್ತು ಹೋದ. ಅದು ಕರ್ತನಲ್ಲಿ ನಾನು ಪ್ರಯಾಸಪಟ್ಟು ಅವ್ರ ಹತ್ರ ಅರಿಕೆ ಮಾಡ್ತಾಳೆ, ದೇವರೇ ನನ್ನ ತಮ್ಮ ಬದುಕಿ ಬಂದರೆ ನಿನ್ನ ಪಾದಕ್ಕೆ ಬಂದು ನಾನು ನಮನ ಮಾಡ್ತೀನಿ, ನಿನ್ನ ಪಾದ ನಾನು ಶುದ್ಧ ಮಾಡ್ತೇನೆ ಅಂತ ಹೇಳಿ ತನ್ನ ತಲೆ ಕೂದಲಿಂದ ಅವಳು ಏನು ಮಾಡ್ತಾಳೆ, ಆ ಪಾದನ ಒರೆಸ್ಬಿಡ್ತಾಳೆ. ಇದೀರಾ? ಕರ್ತನಿಗೆ ಸನ್ಮಾನ ಮಾಡಬೇಕಾದ್ರೆ ನೀವು ದೇವನ ಸನ್ಮಾನ ಮಾಡ್ತೀರ. ಅಲೆಕ್ಸಾಂಡರ್ ಸನ್ಮಾನ ಮಾಡಲಿಲ್ಲ, ಲೋಕಲ್ ಸನ್ಮಾನ ಮಾಡ್ದ. ಜಕರಿಯ ತನ್ನ ಹೊಟ್ಟೆನ ಸನ್ಮಾನ ಮಾಡ್ದ. ಆದರೆ ದೇವ್ರ ಮಕ್ಕಳು ಕರ್ತನ ಸನ್ಮಾನ ಮಾಡಿದ್ರು. ಅದಕ್ಕೆ ಆ ವಾಕ್ಯ ಹೇಳುತ್ತೆ, ಕರ್ತನ ವಾಕ್ಯ ಹೇಳುತ್ತೆ, ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ, ಸ್ಥಿರಚಿತ್ತರಾಗಿರಿ, ನಿಷ್ಫಲವಾಗಿರಿ. ನೀವು ದೇವರ ಸೇವೆಯಲ್ಲಿ ಪಡುವಂತ ಪ್ರಯಾಸ ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನ ಯಾವಾಗಲೂ ಹೇಳಿ, ಯಾವಾಗಲೂ ಪ್ರತಿ ಭಾನುವಾರ ಅಂತ ಹೇಳಿಲ್ಲ, ಯಾವಾಗಲೂ ಮಾಡಿರಿ. ಇಲ್ಲ, ಸುಮ್ಮನೆ ಮಾಡಿ ಅಂತ ಹೇಳಿಲ್ಲ, ಅತ್ಯಾಸಕ್ತಿಯಿಂದ ಮಾಡಿ. ಒಂದು ತಟ್ಟೆ ಫುಲ್ ಊಟ ಕೊಟ್ಟರೆ ಹೆಂಗೆ ತಿಂತೀರಾ ನೀವು? ಸ್ವಲ್ಪ ತಿನ್ಬಿಟ್ಟು ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ನೋಡ್ಕೊಂಡು ತಿರ್ಗಾ ಬಂದು ಸ್ವಲ್ಪ ಊಟ ಮಾಡ್ತೀರಾ, ಎಲ್ಲರೂ ಓಡಿಸ್ಬಿಡ್ತೀರಾ ಹೊರಗಡೆ. ಊಟದ ಟೈಮು ಯಾರು ಡಿಸ್ಟರ್ಬ್ ಮಾಡಬೇಡಿ. ಒಂದೊಂದೇ ಲೆಗ್ ಪೀಸು, ಕೈ ಪೀಸು, ಕಾಲು ಪೀಸು ಸತ್ತುಕೋಳಿನ ಕ್ಲೀನಾಗಿ ತಿಂತಿರ್ತೀರ. ಅತ್ಯಾಸಕ್ತಿಯಿಂದ ಊಟ ಮಾಡ್ತೀರಾ. ಆ ಅಂಕಲ್ ಊಟ ಮಾಡ್ತಾರೆ, ಡಿಸ್ಟರ್ಬ್ ಮಾಡ್ಬಿಡೋ, ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ಅತ್ಯಾಸಕ್ತಿಯಿಂದ ಮಾಡ್ತಾಯಿದ್ದಾರೆ ಅಂಕಲ್. ಮುದ್ದೆ, ರಾಗಿ ಮುದ್ದೆ, ಒಂದು 10 ಕೈಮಾ ಪೀಸು, ಒಂದು 10 ತೊಡೆ ಮಾಂಸ, ಕೋಳಿದ ಪೀಸು ಎಲ್ಲ ತಿನ್ಕೊಂಡು ತಿಂದು ಆಯ್ತಪ್ಪ ತೇಗ್ ಬರ್ತೀವಿ. ಅತ್ಯಾಸಕ್ತಿಯಿಂದ ತಿಂದಾಯ್ತು. ದ ಲೇಬರ್ ಇನ್ ದ ಲಾರ್ಡ್ ವಿಲ್ ನೆವರ್ ಗೋ ಇನ್ ವೀನ್. ಈ ಮಾರ್ಚ್ ತಿಂಗಳಲ್ಲಿ ನೀವು ಕರ್ತನಿಗಾಗಿ ಏನೆಲ್ಲ ಕೆಲಸ ಮಾಡ್ತೀರಾ ಅದು ಯಾವುದು ವ್ಯರ್ಥ ಆಗೋದಿಲ್ಲ. ಅದು ಆ ಒನ್ಲಿ ಥಿಂಗ್, ನೀನು ದೇವ್ರ ಟ್ರ್ಯಾಕಲ್ಲಿ ಇರಬೇಕಷ್ಟೇ. ಅದೊಂದು ಮಾಡಿ ನೋಡಿ, ಮಿಕ್ಕಿದೆಲ್ಲ ಬ್ಲೆಸ್ಸಿಂಗ್ ದೇವ್ರು ಮಾಡ್ತಾರೆ. ಕೊರ್ಕೊಂಡು ನನಗೇನು ಆಗಿಲ್ಲ, ನನಗೇನು ಮಾಡಲಿಲ್ಲ, ನಾನು ಇಷ್ಟೆಲ್ಲ ಕಾಣಿಕೆ ಕೊಟ್ಟೆ, ನಾನು ಅದೆಲ್ಲ ಮಾಡಿದೆ, ಕೊಂಕು ಮಾಡಬೇಡಿ, ದುಃಖಪಡಿಸ್ಬೇಡಿ ಪವಿತ್ರಾತ್ಮರನ್ನ. ವೆನ್ ಯು ಗ್ರೀವ್ ದ ಹೋಲಿ ಸ್ಪಿರಿಟ್, ನಥಿಂಗ್ ವಿಲ್ ಗೋನ್ ಹ್ಯಾಪನ್ ಫಾರ್ ಯು. ನಿಮ್ಮಲ್ಲಿ ನೆಲೆಯಾಗಿರತಕ್ಕಂಥ ಪರಿಶುದ್ಧಾತ್ಮನ ದುಃಖಪಡಿಸಬೇಡಿ. ನಿಮ್ಮ ದೇಹವು ದೇವರ ಆಲಯವಾಗಿದೆ. ಪರಿಶುದ್ಧಾತ್ಮ ನಿಮ್ಮ ಗರ್ಭಗುಡಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ.
ಆ ಗರ್ಭಗುಡಿಲಿರಬೇಕಾದ್ರೆ ಟ್ರೈ ಟು ಬಿ ಡೆಲಿಜೆಂಟ್, ಬಿ ಹೋಲಿ, ಟ್ರೈ ಟು ಬಿ ಥ್ಯಾಂಕ್ಸ್ ಟು ಗಾಡ್. ದೇವರಿಗೆ ಮಹಿಮೆ ಪಡಿಸಿ, ಸ್ತೋತ್ರ ಬಲಿ ಮಾಡಿ, ಸ್ತೋತ್ರ ಹೆಚ್ಚು ಮಾಡಿ. ನೀವು ಕರೆಕ್ಟಾಗಿ ಬನ್ನಿ. ವಾರ ವಾರ ಆರಾಧನೆಗೆ ಬಂದರೆ ನೀವು ಮೇಲೆ ಬಂದುಬಿಡ್ತೀರಾ. ಇವತ್ತು ಬರೋನು ನೆಕ್ಸ್ಟ್ ಅಮಾವಾಸ್ಯೆಯಲ್ಲಿ, ನೆಕ್ಸ್ಟ್ ಪೂರ್ಣಿಮೆಯಲ್ಲಿ, ನೆಕ್ಸ್ಟ್ ಅಲ್ಲಿ ಬೆಳದಿಂಗಲ್ಲಿ ಬಂದರೆ ಏನು ಸಿಗತ್ತೆ? ಏನು ಸಿಗಲ್ಲ. ಹೈವೇ ಲೈಟ್ ಸ್ವಲ್ಪ ಡಿಮ್ ಆಗಿ ಬಿಡತ್ತಲ್ಲ, ಹಂಗಿರ್ತದೆ ಲೈಟ್ ಅಷ್ಟೇ. ರೋಡು ಕಾಣಲ್ಲ, ದಾರಿನೂ ಕಾಣೋದಿಲ್ಲ ಅಲ್ವಾ? ನಿಲ್ಲಿಸಿ ಹೋಗ್ಬೇಕು ಅವನು. ಲೈಫಲ್ಲಿ ರೆಗ್ಯುಲರಾಗಿ ನೀವು ಬಂದರೆ ಬ್ರೈಟಾಗಿರುತ್ತೆ ಹೆಡ್ಲೈಟು. ರೋಡ್ ಕ್ಲೀನಾಗಿ ಕಾಣ್ತಾ ಇರುತ್ತೆ, ಭಾಳ ಸ್ಪೀಡಾಗಿ ಹೋಗ್ಬೋದು. ರೋಡ್ ಸರಿ ಕಾಣಲ್ಲ, ಲೈಟ್ ಡಿಮ್ ಆಗಿದ್ರೆ ಸ್ಲೋಗೆ ಹೋಗ್ಬೇಕು. ಹಾಗೆ ಬ್ಲೆಸ್ಸಿಂಗ್ ಏನಾಗುತ್ತೆ, ಸ್ಲೋನೇ ಹೋಗ್ತಾ ಇರುತ್ತೆ. ನಾನು ಯಾಕೆ ಇನ್ನು ಮೇಲೆ ಬಂದಿಲ್ಲ ಅಂದರೆ, ಇನ್ನು ಕೊರಗ್ತಿದ್ಯಾ, ಗುಣಗುಡ್ತಿದ್ಯಾ, ಅಹಂಕಾರ ಪಡ್ತಿದ್ಯಾ, ದುಃಖ ಪಡ್ತಿದ್ಯಾ? ಅದೆಲ್ಲ ಮಾಡೋದು ಬಿಡಬೇಕು, ಅನುಮಾನ ಪಡೋದು ಬಿಡಬೇಕು, ವಾಕ್ಯನ ನಿರರ್ಥಕವಾಗಿ ನಂಬಬೇಕು. ಅಬ್ರಹಾಮ್ಗೆ ದೇವರು ವಾಗ್ದಾನ ಮಾಡಿದ್ರು, ನಾನು ನಿನ್ನ ಸಂತಾನ ಆಶೀರ್ವಾದ ಮಾಡ್ತೇನೆ, ನಿನ್ನ ಸಂತಾನ ಭೂಮಿಯ ಮೇಲೆ ನಕ್ಷತ್ರದಷ್ಟು ಉಂಟಾಗತ್ತೆ. ದೇವರು ಹೇಳಿದ ವಾಗ್ದಾನವನ್ನು ಅಬ್ರಹಾಮನ ನಂಬಿದನು, ಅದು ಅವನ ಲೆಕ್ಕಕ್ಕೆ ನೀತಿ ಎಣಿಸಲ್ಪಟ್ಟಿತ್ತು. ನೀತಿ ಅಂತ ದೇವರು ವಾಗ್ದಾನದಲ್ಲಿ ಒಂದು ಸ್ವಲ್ಪ ಕೂಡ ಅನುಮಾನ ಪಡದೆ, ಚಂಚಲ ಪಡದೆ, ಚಂಚಲ ಚಿತ್ತನಾಗದೆ ಪೂರಾ ಭರವಸೆ ಇಟ್ಟು ಅವನು ದೇವರು ವಾಕ್ಯವನ್ನು ನಂಬಿದನು. Abraham, without weakening in his faith, he faced the fact when his body was as good as dead, when he was 100 years old, even the Sarah's womb was also dead, yet he did not waver through the promise of the word of God, regarding the promise of the word of God. But he was given fully, he was strengthened in God's word, and he was persuaded, he was convinced that God is able to fulfill his promise, what he has done to us. ಅದಂತ ದೇವರು ಮಾಡಿದ್ದನ್ನು ಖಂಡಿತವಾಗಲು ನೆರವೇರಿಸ್ತಾನೆ ಅಂತ ನಂಬಿಕೆ. ಏನು ನಂಬಿಕೆ ಅಂತ? ದೇವರು ಸತ್ತವರನ್ನ ಬದುಕಿಸೋರನಾಗಿದ್ದಾನೆ, ಇಲ್ಲದೆ ಇರುವ ಕಡೆಯಲ್ಲಿ ಇರುವನಾಗಿ ಹೊರಪಟ್ಟು ಬರ್ತಾನೆ. ಗಾಡ್ ಈಸ್ ಏಬಲ್ ಟು ರೈಸ್ ದ ಡೆಡ್ ಫ್ರಮ್ ದ ಲೈಫ್. He is able to rise the dead into life, and he calls the things that are not in exist into existence. ಅದೇ ಇಲ್ಲದ ಕಡೆಯಲ್ಲಿ ಇರುವನಾಗಿ ಹೊರಪಟ್ಟು ಬರ್. ನೀನು ನಂಬಬೇಕು. ಯಾವುದು ಕಾಣ್ತಾ ಇಲ್ಲ, ದೇವ್ರು ಕಾಣ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ, ದೇವ್ರ ಕ್ರಿಯೆಗಳು ಕಾಣ್ತಾ ಇದೆ, ಅದು ನೀನು ನಂಬಬೇಕು. ಅದೇ ವಿಶ್ವಾಸ. ಆ ವಿಶ್ವಾಸ ಏನು? ಎಲ್ಲ ಆಗತ್ತೆ, ಎಲ್ಲ ನಡೆಯುತ್ತೆ, ಎಲ್ಲ ನೆರವೇರುತ್ತೆ. ನಾನು ನನ್ನ ಶಕ್ತಿ ಮೇಲೆ ಆತ್ಕೊಳ್ಳಲ್ಲ, ನನ್ನ ಜ್ಞಾನದ ಮೇಲೆ ಆತ್ಕೊಳ್ಳಲ್ಲ, ನನ್ನ ಹಣದ ಮೇಲೆ, ಆಸಕ್ತಿ ಮೇಲೆ ಆತ್ಕೊಳ್ಳೋದಿಲ್ಲ. ನಾನು ಕರ್ತನ ಮೇಲೆ ಭರವಸೆ ಇಡ್ತೇನೆ. ಅದನ್ನು ಯಾವಾಗ ನಂಬ್ತೀರಾ, ಅಲ್ಲಿಂದ ನಿಮ್ಮ ಶುರು ಆಗುತ್ತೆ ನಿಮ್ಮ ಜೀವನ. ನಿನ್ನ ಸಂತಾನ ನಕ್ಷತ್ರಗಳಷ್ಟಾಗುತ್ತದೆ ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರೋದಕ್ಕೆ ಮಾರ್ಗ ತೋರದೆ ಇದ್ರೂ ಕೂಡ ಅಬ್ರಹಾಮನ ನಂಬಿದ್ದೀನಿ. ಯಾಕೆ? ಮುದುಕ ಆಗ್ಬಿಟ್ಟಿದ್ದಾನೆ, ಅವಳು ಮುದುಕಿ ಆಗ್ಬಿಟ್ಟಿದ್ದಾಳೆ, ಇವನು ಬುಡ್ಡ, ಅವಳು ಬುಡ್ಡಿ ಆಗಿದ್ದಾಳೆ. ಏನು ಆಸ್ಪದ ಇಲ್ಲ. ದೇರ್ ಇಸ್ ನೋ ಎ ವೇ. ಮುಟ್ಟು ನಿಂತೋಗಿದೆ, ಅವಳಿಗಿನ್ನ ಗರ್ಭಫಲ ಆಗೋದಿಲ್ಲ. ಆಸ್ಪದ ಇಲ್ಲದೆ ಇದ್ರೂ ಕೂಡ ಅವನು ನಂಬಿದನು, ಅವನು ನಿರೀಕ್ಷಿಸಿದನು. ನೀನು ಅನೇಕ ಜನಾಂಗಗಳಿಗೆ ನೀನು ಮೂಲ ತಂದೆಯಾಗಿ ನಿರೀಕ್ಷೆಗೆ ಆಸ್ಪದವಿಲ್ಲದೆ ಇದ್ದರೂ ಅವನು ನಿರೀಕ್ಷಿಸಿ ನಂಬಿದನು. ಹೆಚ್ಚು ಕಡಿಮೆ 100 ವರ್ಷದವನಾದಾಗ ಅವನಿಗೆ ಗಂಡು ಮಗು ಹುಟ್ಟತ್ತೆ. ತಾಳಿದವನು ಬಾಳಿಯಾನು ಅಂತ ಹೇಳುತ್ತೆ. ನೀ ತಾಳಬೇಕು, ನಂಬಿ. ಈ ಮಾರ್ಚ್ ತಿಂಗಳಲ್ಲಿ ನೀವು ಕರ್ತನಲ್ಲಿ ಏನೆಲ್ಲ ಪ್ರಯಾಸ ಪಡ್ತೀರಾ, ಇವತ್ತಿಂದ ಶುರು ಮಾಡಿ. ಉಪವಾಸ ಆರಂಭ ಮಾಡಿ, ದಾನಗಳು ಕೊಡೋದಕ್ಕೆ ಆರಂಭ ಮಾಡಿ. ಮೊದಲನೇ ಕಾಣಿಕೆ ದೇವರೇ ಪಾದಕ್ಕೆ ಇಡ್ತೇನಪ್ಪ, ನಿನ್ನ ಸನ್ಮಾನ ಮಾಡ್ತಾ ಇದ್ರೆ ರೆಡಿ ಮಾಡಿ ಕರ್ತನಿಂದ ಬ್ಲೆಸ್ ಮಾಡ್ತಾರೆ. ನೀವು ಏನು ಪ್ರಯಾಸ ಪಡ್ತೀರಾ, ನೀವೇನು ತೀರ್ಮಾನ ತಗೊಳ್ತೀರಾ, make determination, make decision in this month. This month is a month of blessing for you. God will open supernatural door for you. God will open even wherever you, the places you go, God will going to unlock every doors for you. ಎಲ್ಲ ನಿನ್ನ ಫೈನಾನ್ಸ್ಗಳು, ನಿನ್ನ ಫೇವರ್ಗಳು ಎಲ್ಲ ಅದ್ಭುತವಾಗಿ ಹೊರಟು ಬರುತ್ತೆ. ಅದ್ಭುತವಾದ ದೇವ್ರ ಕಾರ್ಯ ಮಾಡ್ತಾರೆ. ನೀವು ನಂಬೋದಾದರೆ ಎಲ್ಲ ಆಗತ್ತೆ. ಇವತ್ತು ನಂಬಿದ್ವಿ, ನಾನು ಸಿಸ್ಟರ್ ನಂಬ್ಕೊಂಡೆ ಬಂದ್ವಿ. ನಾವು ದೇವರೇ ಎಲ್ಲ ಆಗತ್ತೆ ಅಂತ ನಂಬಿದ್ವಿ. ದೇವ್ರ ಇಷ್ಟು ಮಾಡಿದ್ದಾರೆ. ಪಡುವ ಕರ್ತನಲ್ಲಿ ಪಡುವ ಪ್ರಯಾಸಗಳು ಒಂದು ವ್ಯರ್ಥವಾಗುವುದಿಲ್ಲ. ಬಾಯಲ್ಲಿ ಹೇಳ್ಕೊಂಡೇ ಮನೆಗೆ ಹೋಗಿ, ಬಾಯಲ್ಲಿ ಹೇಳ್ಕೊಂಡೇ ಹೋಗಿ ಕರ್ತನ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ.
तुझको मिले यीशु सारा आदर सारी महिमा तुझको मिले यीशु नाम यीशु का ऊंचा नाम यीशु का ऊंचा नाम यीशु का ऊंचा